ಬರೀ 2.5ಗೆ. ಹೌದು ಸರ್, ಕರೆಕ್ಟ್ ಆಗಿ ಕೇಳಿ. i20 i10 ಬೆಲೆಗೆ i20 ಕೊಡ್ತೀನಿ. Okay. ಕರ್ನಾಟಕ ನಂಬರ್ ಸರ್. 3,85,000 ಕೋಟಿಂಗ್ 3,70,000 ಬಿಡ್ತೀನಿ ಸರ್. 370ಗೆ ಟಾಟಾ ಟಿಯಾಗೋ 3,70,000 370ಗೆ ಟಾಟಾ ಟಿಯಾಗೋ ಬಿಡ್ತೀನಿ. 17 ಮಾಡಲ್ 17 ಸರ್. 265 ಕೋಟಿಂಗ್ ಫೈನಲ್ ಅಂದ್ರೆ 2.5ಗೆ ಮಾಡ್ಕೊಡ್ತೀನಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 7,60,000 ಕೊಟ್ಟು ಮಾಡ್ತೇವೆ. ಫೈನಲ್ ಟು ಫೈನಲ್ ಅಂದ್ರೆ 7,45,000ಗೆ ಬಿಡ್ತೀನಿ ಸರ್. ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ತಗೊಂಡ್ ಬಂದಿರೋದು ಕಲಿಯೋರು ಸುಮಾರು ಜನ ಇರ್ತಾರೆ. 2006 ಮಾಡ್ಲು ಸೆಕೆಂಡ್ ಓನರ್ ಗಾಡಿ. ಬರೀ 1,10,000ಗೆ ಕೊಡ್ತೀನಿ. ಬರೀ 1,10,000. ಬರೀ 1,10,000. ಸೆಕೆಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? 175 ಕೋಟಿಂಗ್ 160ಗೆ ಫೈನಲ್ ಕೊಡ್ತೀನಿ. ಬರೀ 15,000 ಓಡಿದೆ. ಬರೀ 15,000. ಬರೀ 15,000. 100% ಶೋರೂಮ್ ಟ್ರ್ಯಾಕ್ ಇರುತ್ತೆ. 100% ಗಾಡಿ ಎತ್ಕೊಂಡೋಗಿ ಶೋರೂಮ್ ಅಲ್ಲಿ ನಿಮ್ಗೆ ಟ್ರ್ಯಾಕ್ ಸಿಕ್ಕಿಲ್ಲ, ಇಲ್ಲ ರೆಕಾರ್ಡೆಡ್ ಇಲ್ಲ ಅಂದ್ರೆ ಅರ್ಧ ಬೆಲೆಗೆ ಕೊಡ್ತೀನಿ. ಹೇಳಿರೋ ಬೆಲೆಯಲ್ಲಿ ಅರ್ಧ ಬೆಲೆಗೆ ಕೊಡ್ತೀನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ MS ಕಾರ್ಸ್ ವರ್ಲ್ಡ್ ಹತ್ರ ಇದೀವಿ. ಈ ಲೊಕೇಶನ್ ಇಂದ ಇದು 11th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ಹತ್ತತ್ರ 3 weeks ಆಯ್ತು ವಿಡಿಯೋ ಮಾಡಿಲ್ಲ. ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು ಯಾವ ತರ ಸ್ಟಾಕ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ನಿಮ್ಗೆ MS ಕಾರ್ಸ್ ವರ್ಲ್ಡ್ ಅಲ್ಲಿ ಒಳ್ಳೆ ಕಾರ್ಸ್ ಎಲ್ಲ ಇದೆ. ಸಾಕಷ್ಟು ಜನ ಎಲ್ಲ ಫಿಗೋಗೆಲ್ಲ ನಂಗೆ ಕಮೆಂಟ್ ಎಲ್ಲ ಮಾಡಿದ್ರು. ಫಿಗೋ ಇದೆ, i20 ಇದೆ, ಅಂಡ್ ವೋಕ್ಸ್ ವ್ಯಾಗನ್, ವೆಂಟೋ, ಪೋಲೋ, ಸ್ಯಾಂಟ್ರೋ ಎಲ್ಲ ಕಾರು ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಕಾರು ಇವತ್ತು MS ಕಾರ್ಸ್ ವರ್ಲ್ಡ್ ಅಲ್ಲಿ ಅವೈಲೇಬಲ್ ಆಗಿದೆ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ಇದಾರೆ. ಸರ್, ವೆಲ್ಕಮ್ ಟು ಚಾನಲ್ ಸರ್. ಹಾಯ್ ಸರ್. ಸರ್, ಇವಾಗ MS ಕಾರ್ಸ್ ವರ್ಲ್ಡ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಪ್ರೆಸೆಂಟ್ 35 to 40 ವೆಹಿಕಲ್ಸ್ ಇದೆ. ಇನ್ನ ಒಂದ್ 5 ಗಾಡಿಗಳು ಆಚೆ ಇದೆ, ಬರಂಗಿದೆ. 5 ಗಾಡಿಗಳು ಬರುತ್ತೆ. ಹೌದು. ಓಕೆ. ಸೊ ನಾನು ಕ್ಯಾಟಲಾಗ್ ಲಿಂಕ್ ಕೊಡ್ತೀನಿ. ಸೊ ನಿಮ್ಗೆ ಡೈಲಿ ಅಪ್ಡೇಟ್ ಎಲ್ಲ ಆಗ್ತಿರುತ್ತೆ. ಅದು ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರ್, MS ಕಾರ್ಸ್ ವರ್ಲ್ಡ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಲೋನ್ ಬಂದು ನಿಮ್ಗೆ 2010 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 2010 ಮಾಡಲ್ ಇದ್ರೆ ನಿಮ್ಗೆ ಪೆಟ್ರೋಲ್ ವೆಹಿಕಲ್ಸ್, ಸಾರಿ 2009 ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಪೆಟ್ರೋಲ್ ವೆಹಿಕಲ್ಸ್. ಅದೇ ಡೀಸೆಲ್ ಗಾಡಿಗಳಿದ್ರೆ 2010 ಇಂದ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ನಿಮ್ಗೆ ಏನಂದ್ರೆ ಬ್ಯಾಂಗ್ಳೂರಲ್ಲಿ ಲೋಕಲ್ ಅಡ್ರೆಸ್ ಪ್ರೂಫ್ ಇರಬೇಕು. ಲೋಕಲ್ ಅಡ್ರೆಸ್ ಪ್ರೂಫ್ ಇರಬೇಕು. ರೆಂಟಲ್ ಅಗ್ರಿಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಯಾವ್ದಾದ್ರು. ಅಕಸ್ಮಾತ್ ಇಲ್ವಾ, ಬೇರೆ ಕಡೆಯಿಂದ ಬೇರೆ ಡಿಸ್ಟ್ರಿಕ್ಟ್ ಇಂದ ಮಾಡ್ತಾ ಇದೀರ ಅಂದ್ರೆ 2014 ಇಂದ ಮಾಡ್ಕೊಡ್ತೀನಿ ಲೋನ್. ಬೇರೆ ಡಿಸ್ಟ್ರಿಕ್ಟ್ ಆದ್ರೆ ನಿಮ್ಗೆ ಔಟ್ ಆಫ್ ಕೋಲಾರ, ಮೈಸೂರು 14 ಇಂದ ಕಂಪಲ್ಸರಿ. 2014 ಮೇಲೆ ಯಾವ್ದಾದ್ರು ಗಾಡಿ ತಗೊಳ್ಳಿ, ಅವ್ರ ಮಗ ಮಾಡಿಸ್ಕೊಡ್ತೀನಿ. ಓಕೆ ಓಕೆ. ಸರ್, ಇವತ್ತು MS ಕಾರ್ಸ್ ವರ್ಲ್ಡ್ ಅಲ್ಲಿ ಯಾವ ಮಾಡಲ್ ಇಂದ ಕಾಸ್ಟ್ ಸ್ಟಾರ್ಟ್ ಆಗುತ್ತೆ ಪ್ರೈಸ್? ಸರ್, 1,15,000 ಸ್ಟಾರ್ಟ್ ಆಗುತ್ತೆ. 1,15,000. 1,15,000 ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಏನಂದ್ರೆ ಈ ಸತಿ ಈ ತರ ಪ್ರೈಸ್ ಗಳು ಕೊಟ್ಟಿದೀನಿ. ನೀವು i10 ಬೆಲೆಗೆ i20 ತಗೊಂಡೋಗ್ಬೋದು. ಹೌದು. ಪೋಲೋಗಳೆಲ್ಲ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಕೊಟ್ಟಿದೀನಿ. ಸೊ ಪೋಲೋಗೆ ಎಷ್ಟೊಂದು ಕಮೆಂಟ್ಸ್ ಎಲ್ಲ ಮಾಡಿದ್ರೆ ಸರ್, ವೈಟ್ ಪೋಲೋ ಬೇಕು ಅಂತ. ಸರ್, ಯಾವ ಕಲರ್ ಪೋಲೋ ಇದೆ? ಪೋಲೋದಲ್ಲಿ 2 ರೆಡ್ ಕಲರ್ ಇದೆ, 1 ವೈಟ್ ಕಲರ್ ಇದೆ. ಓಕೆ, ರೆಡ್ ವೈಟ್ ಸೂಪರ್ ಕಲರ್ಸ್. ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಯೂಸ್ ಕಾರ್ಸ್ ಬಗ್ಗೆ MS ಕಾರ್ಸ್ ವರ್ಲ್ಡ್ ಇಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸರ್, ಯಾವ ಕಲರ್? ಸರ್, ಸಾರಿ ಸರ್, ವೈಟ್ ಕಲರ್ ಇಲ್ಲ, ಸಿಲ್ವರ್ ಕಲರ್ ಇರೋದು. 2 ರೆಡ್ ಕಲರ್, 1 ಸಿಲ್ವರ್. ಓಕೆ ಸರ್, ಯಾವ ಕಲರ್ ಆದ್ರೂ ಪರವಾಗಿಲ್ಲ. ಪೋಲೋ ಮಾತ್ರ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಇವತ್ತು MS ಕಾರ್ಸ್ ವರ್ಲ್ಡ್ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ಕಾರ್ಸ್ ತೋರಿಸ್ತಾ ಇದ್ವಿ. ಸೊ ಫಸ್ಟ್ ಕಾರ್ ಬಂದ್ಬಿಟ್ಟು i20. ಸರ್, ಇದು ಡೀಸೆಲ್ ಪೆಟ್ರೋಲಾ? ಇದು ಬಂದು ನಿಮಗೆ 2012 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್, ಸ್ಪೋರ್ಟ್ಸ್ ವೇರಿಯಂಟ್. ಹೌದು. ಓಕೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ನಿಮ್ಗೆ ಒಂದು 69,000 ಏನೋ ಓಡಿದೆ ಸರ್. 69,000 ಓಡಿದೆಯಾ? 69 ಅಲ್ಲ, 74,000 ಓಡಿದೆ. ಎಕ್ಸಾಕ್ಟ್ ಕಿಲೋಮೀಟರ್ಸ್ ಯಾಕಂದ್ರೆ ನಮ್ಮ ಇಷ್ಟೆಲ್ಲ ಗಾಡಿಗಳಿರುತ್ತೆ. ಹೌದು. ಬಟ್ 74 69 ಓಡಿದೆ ಸರ್. ಓಡಿದೆ. ಸೆಕೆಂಡ್ ಓನರ್ ಸರ್? ಹೌದು, ಸೆಕೆಂಡ್ ಓನರ್, ಡೀಸೆಲ್ ಕಾರ್, ಸ್ಪೋರ್ಟ್ಸ್. ನಿಮ್ಗೆ ಸಿಂಗಲ್, ಹೌದು, ಸಿಂಗಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಯೂಶಲಿ ಎಲ್ಲರೂ ನೋಡಿರ್ತಾರೆ, ಮಾರ್ಕೆಟ್ ಪ್ರೈಸ್ ಬಂದು 385 ಇದೆ. ಓಕೆ. ನಮ್ಮ ಹತ್ರ ಆಫರ್ ಪ್ರೈಸ್ 3,20,000. 3,20,000 ಫೈನಲ್? ಫೈನಲ್ ಟು ಫೈನಲ್. ಮಾರ್ಕೆಟ್ ಪ್ರೈಸ್ 385, 3.5 ಕಮ್ಮಿ ಯಾರು ಎಲ್ಲೂ ಇಲ್ಲ. 3,20,000 ಪಕ್ಕ. 12 ಮಾಡ್ಲು, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಸ್ಪೋರ್ಟ್ಸ್. 3,20,000 ಮಾಡ್ಕೊಡ್ತೀನಿ ಫೈನಲ್ ಟು ಫೈನಲ್. ಸೊ ಇದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್, ಇದಕ್ಕೆ ನೋಡಿ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಡೀಸೆಲ್ i20 ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ಗೆ ತುಂಬಾ ಚೆನ್ನಾಗಿ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಎಲಿಮೆಂಟ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ. ಸೊ i20 ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ನಿಮ್ಗೆ MS ಕಾರ್ಸ್ ವರ್ಲ್ಡ್ ಅಲ್ಲಿ ಇದೆ.
ಸಾಕಷ್ಟು ಜನ ಈ ಕಾರ್ಗೆ ಹುಡುಕ್ತಾನೆ ಇರ್ತೀರಾ, ಯಾಕಂದ್ರೆ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಟೂ ವೀಲರ್ ತಗೋಬಹುದು, ಫೋರ್ ವೀಲರ್ ತಗೋಬಹುದು, ಆ ತರ ಕಾರು ಹೇಳಿ ಸರ್. ಸರ್ ಇದು ಬಂದು ನಿಮ್ಮ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ತಗೊಂಡ್ ಬಂದಿರೋದು. ಕಲಿಯೋರು ಸುಮಾರು ಜನ ಇರ್ತಾರೆ. 2006 ಮಾಡ್ಲು, ಸೆಕೆಂಡ್ ಓನರ್ ಗಾಡಿ. ಓಕೆ, ಬರೀ 1,10,000ಗೆ ಕೊಡ್ತೀನಿ. ಬರೀ 1,10,000. ಬರೀ 1,10,000. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 2006 ಮಾಡಲು, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ Okay. ಕಂಡೀಷನ್ ನೋಡ್ಬೋದು. ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಈ ತರ ಇದೆ. ಬೇಸಿಕ್ ವೆಹಿಕಲ್. ಬೇಸಿಕ್ ವೆಹಿಕಲ್ಸ್ ಆದ್ರೂ ನಿಮ್ಗೆ ಬೇಸಿಕ್ ಯಾರು ಸರ್ ಕೊಡ್ತಾರೆ? 2002, 2003 ಮಾಡಲ್ ಸಿಗ್ತಾ ಇಲ್ಲ 1 ಲಕ್ಷಕ್ಕೆ. ಹೌದೌದು. 2006 ಮಾಡಲು ಸೆಕೆಂಡ್ ಓನರ್ ಕೊಡ್ತಾ ಇದೀನಿ ಗಾಡಿ. AC ಪವರ್ ಸ್ಟೀರಿಂಗ್ ಅಲ್ವಾ ಸರ್? ಇಲ್ಲ ಇಲ್ಲ, ಏನು ಬರಲ್ಲ ಸರ್. ಬರೀ ಏನು ಬರಲ್ಲ. ಕಲಿಯೋಗೋಸ್ಕರ ಆರಾಮಾಗಿ. ಕಲಿಯೋಗೋಸ್ಕರ. ಹೌದು, ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಓಕೆ, 4ನೇ ಓನರ್ 5ನೇ ಓನರ್ ಇಲ್ಲ. ಸೆಕೆಂಡ್ ಓನರ್ ಗಾಡಿ. ಹೌದು, 1,30,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ ನಿಮ್ ಚಾನೆಲ್ ನಿಂದ ಬಂದ್ರೆ 1,10,000 ಆಗಿ ಕೊಡ್ತೀನಿ. 1,10,000 ಫೈನಲ್. ಆಫೀಸ್ ಕಮಿಷನ್, ಟ್ರಾನ್ಸ್ಫರ್ ಚಾರ್ಜಸ್ ಸಪರೇಟ್ ಇರುತ್ತೆ. ಇರುತ್ತೆ. ಅದಂತೂ ಖಂಡಿತ. ಯಾಕಂದ್ರೆ ನಾನು ಈ ಪ್ರೈಸಿಂಗ್ ಗೆ ಬಿಡ್ತಾ ಇದೀನಿ ಅಂದ್ರೆ ಆಫೀಸ್ ಕಮಿಷನ್ ತಗೊಳ್ಳೇಬೇಕಲ್ಲ ಸರ್. ಹೌದೌದು. 1,10,000 ಬಿಡ್ತೀನಿ ಸರ್. 1,10,000 ಫೈನಲ್ ಮಾಡಿ. ಫೈನಲ್ ಟು ಫೈನಲ್ ಬಿಡ್ತೀನಿ ಸರ್. ಸೊ ಸ್ಯಾಂಟ್ರೋ ಇನ್ನೂ ಒಂದ್ ಕಾರ್ ಇದೆ, ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2008 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಓಕೆ, ಕರ್ನಾಟಕ ನಂಬರ್ ಕೊಡ್ತೀನಿ. MS ನಂಬರ್ ಇದು, ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. KA ನಂಬರ್ ಮಾಡಿಸಿ ಕೊಡ್ತೀವಿ. KA ನಂಬರ್ ಸಮೇತ ಮಾಡಿಸ್ಕೊಡ್ತೀನಿ. ಒಳ್ಳೆ ಪ್ರೈಸ್ ಗೆ ಕೊಡ್ತೀನಿ. AC ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅನ್ಟಚ್ ಗಾಡಿ. ಸೊ ನೋಡ್ತಾ ಇರ್ಬೋದು. ಸೊ ಇದ್ರಲ್ಲಿ ಪವರ್ ಸ್ಟೀರಿಂಗ್ ಬರುತ್ತಲ್ಲ? ಹೌದು, AC ಪವರ್ ಸ್ಟೇರಿಂಗ್ ಇದರಲ್ಲಿ. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ Music ಇದೆ. system ಎಲ್ಲ ಇದೆ. ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ ಇದರಲ್ಲಿ. ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಹೌದು, ಕಂಪನಿ ಸೆಂಟ್ರಲ್ ಲಾಕಿಂಗ್ ಅಂದ್ರೆ ರಿಮೋಟ್ ಇಲ್ಲ. Remote ಇಲ್ಲ. ಒಂದ್ ಲಾಕ್ ಮಾಡ್ರೆ ಆಟೋಮೆಟಿಕ್ ಎಲ್ಲ ಲಾಕ್. ಎಲ್ಲ ಲಾಕ್ ಆಗ್ಬಿಡುತ್ತೆ. ಹೌದು ಓಕೆ ಓಕೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಸರ್ 175 ಕೋಟಿಂಗ್, 160ಗೆ ಫೈನಲ್ ಕೊಡ್ತೀನಿ. 1,60,000 ಫೈನಲ್. 1,60,000 2008 ಮಾಡಲ್, ವಿತ್ ಕರ್ನಾಟಕ ನಂಬರ್. ವಿತ್ KA ನಂಬರ್. ವಿತ್ ಕರ್ನಾಟಕ ನಂಬರ್, ವಿತ್ KA ನಂಬರ್. KA ನಂಬರ್ ಮಾಡಿಸಿ ಕೊಡ್ತಾರೆ. ಗಾಡಿ ಎಲ್ಲ ಈ ತರ ಇದೆ, ಸೂಪರ್ ಆಗಿದೆ. ಕಾರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಈ ಬಡ್ಜೆಟ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಸ್ಯಾಂಟ್ರೋ ಸಿಗದೇ ಇಲ್ಲ. ಆರಾಮಾಗಿ ಲಾಂಗ್ ಬೇಕಿರೋ 4 ಜನ ಲೋ ಬಡ್ಜೆಟ್ ಅಲ್ಲಿ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್. ಮಾರುತಿ ಸುಜುಕಿಯಿಂದ ಒಂದು ದೊಡ್ಡ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ನಿಮ್ಗೆ 2009 ಮಾಡಲ್, ಸೆಕೆಂಡ್ ಓನರ್ ಗಾಡಿ. ಓಕೆ, ಒಂದ್ ಲಕ್ಸುರಿ ಫೀಲ್. ನೀವು ಶಿಫ್ಟ್ ತಗೊಂಡ್ರೇನು ನಿಮ್ಗೆ ಈ ಫೀಚರ್ಸ್ ಬರೋದಿಲ್ಲ. SX4 ಅಲ್ಲಿ ಬರೋದು. ಬರುತ್ತೆ. ಹೌದು ಹೌದು, ಇದರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ABS, ಅಲೈವಿಲ್ಸ್ ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಶಿಫ್ಟ್ ತಗೊಳ್ಳೋರು ಆರಾಮಾಗಿ SX4 ತಗೊಂಡ್ಬೋದು. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಡಿಕ್ಕಿ ಸ್ಪೇಸ್ ಜಾಸ್ತಿ ಬರುತ್ತೆ, ಹೌದು. ಬೂಟ್ ಸ್ಪೇಸ್ ಜಾಸ್ತಿ ಬರುತ್ತೆ, ಲೆಗ್ ಸ್ಪೇಸಸ್ ಜಾಸ್ತಿ ಬರುತ್ತೆ. ಗಾಡಿನೇ ಇದು ಸ್ವಲ್ಪ ಬ್ರಾಡ್ ಆಗಿದೆ. ಹೌದು, AC ಪವರ್ ಸ್ಟೇರಿಂಗ್, ಹೌದು, ಸ್ಪೇಷಿಯಸ್ ವೆಹಿಕಲ್. spacious ಕಂಪನಿ ಆಗಿದೆ. ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ಲೆದರ್ ಅಪಲ್ಸರಿ, ಸೆಂಟ್ರಲ್ ಲಾಕಿಂಗ್, ಅಲೈ ವೀಲ್ಸ್, ಏರ್ ಬ್ಯಾಗ್, ಹೌದು 2 ಏರ್ ಬ್ಯಾಗ್ಸ್ ಬರುತ್ತೆ ಅದರಲ್ಲಿ. ಏರ್ ಬ್ಯಾಗ್ ಬರುತ್ತೆ. ಹೌದು, 2 ಏರ್ ಬ್ಯಾಗ್, ಅಲೈ ವೀಲ್ಸ್, ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 70% ಇದೆ. 1 ರೂಪಾಯಿ ಖರ್ಚಿಲ್ಲ ಗಾಡಿ ತಗೊಂಡೋಗ್ಬಿಟ್ಟು. ಸರ್ ಇದು ಸ್ವಿಫ್ಟ್ ಇಂಜಿನ್ ಸೇಮ್, ಎರಡು ಒಂದೇ ಅಲ್ವಾ? ಎಲ್ಲ ಸೇಮ್ ಸರ್. ನಿಮ್ಗೆ HR ನಂಬರ್ ಇದೆ, ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 2,75,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 260ಗೆ ಕೊಡ್ತೀನಿ. ನಿಮ್ಗೆ 2005 ಮಾಡಲ್ ಸಿಗ್ತಲ್ಲ ಶಿಫ್ಟ್ 2 lakhsಗೆ. ಹೌದೌದು, 2,60,000 ಫೈನಲ್. ಫೈನಲ್ ಟು ಫೈನಲ್ 2,60,000 KA ನಂಬರ್, ವಿತ್ ಕರ್ನಾಟಕ ನಂಬರ್. ಟಾಪ್ ಎಂಡ್ ಗಾಡಿ. ಟಾಪ್ ಎಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ. ಅನ್ಟಚ್ ಪೀಸು, ಸ್ಕ್ರಾಚ್ ಡೆಂಟ್ ಎಲ್ಲೂ ಇಲ್ಲ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ದೊಡ್ಡ ಲಕ್ಸುರಿ ಸೆಡಾನ್. ಎಷ್ಟು ಬೂಟ್ ಸ್ಪೇಸ್ ಇದೆ ಅಂದ್ರೆ ಅಷ್ಟು ಬೂಟ್ ಸ್ಪೇಸ್ ಇದೆ ಗಾಡಿಯಲ್ಲಿ. ಅಂಡ್ ಕಾರಲ್ಲೂ ಕೂಡ ಎಷ್ಟೊಂದು ಫೀಚರ್ಸ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್, ಅಲೈ ವೀಲ್ಸ್ ಎಲ್ಲ ಬೇಕು, ಎಲ್ಲ ಇದೆ ಗಾಡಿಯಲ್ಲಿ. ಬರೀ 7,60,000 ಫೈನಲ್. ಸೊ ಪೋಲೋ ಹುಡ್ಕೋರ್ಗೆ ಇಲ್ಲೊಂದು ಪೋಲೋ ಇದೆ, ನೋಡ್ತಾ ಇರ್ಬೋದು. ಕಾರ್ ಮಾತ್ರ ಸೂಪರ್ ಆಗಿದೆ. ಅಂಡ್ ಟೈರ್ಸ್ ನೋಡ್ತಾ ಇರ್ಬೋದು, ಕಂಡೀಷನ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ಕಾರು ಸರ್, ಇದು ಪೆಟ್ರೋಲ್ ಕಾರ್ ಅಲ್ವಾ ಸರ್? ಹೌದು ಸರ್, ಪೆಟ್ರೋಲ್ ವೆಹಿಕಲ್. ಸರ್ ಈ ಕಾರು ಪ್ರೈಸ್ ಏನು, ಎಷ್ಟು ಓಡಿದೆ ಸರ್? 2010 ಮಾಡಲ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ವೆಲ್ ಮೇಂಟೈನ್ ಆಗಿದೆ. 1 ರೂಪಾಯಿ ಕೆಲಸ ಇಲ್ಲ. ಗಾಡಿ ಕಂಡೀಷನ್ ತಾವು ನೋಡಬಹುದು. ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ವೆಲ್ ಮೇಂಟೈನ್ ಆಗಿದೆ. ಇನ್ನೊಂದೇನಂದ್ರೆ ನಿಮ್ಗೆ ಟೈರ್ ಕಂಡೀಷನ್ ಅಪ್ ಟು 90% ಇದೆ. ಇದರಲ್ಲಿ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಬನ್ನಿ, ಇಂಟೀರಿಯರ್ ಕೂಡ ತೋರಿಸಿ, ತುಂಬಾ ನೀಟ್ ಇದೆ, ತಾವು ನೋಡಬಹುದು. ಫೀಚರ್ಸ್ ನೋಡಿ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ. ಗಾಡಿ ವೆಲ್ ಮೇಂಟೈನ್ ಆಗಿದೆ. ಸೊ ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹೌದು, ಸೊ ಪೋಲೋ ಅಂದ್ರೆ ಒನ್ ಆಫ್ ದ ಬ್ರ್ಯಾಂಡ್ ಇದು, ಫಾಕ್ಸ್ ವ್ಯಾಗನ್ ಪೋಲೋ. 70 ಚೇಂಜ್ ಓಡಿದೆ. ಕ್ವಾಲಿಟಿ ಸೂಪರ್ ಆಗಿರುತ್ತೆ. 1.2 ಇಂಜಿನ್. ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 12-13 ಬರುತ್ತೆ ಸಿಟಿಯಲ್ಲಿ. ಹೌದು. ಹೈವೇಲಿ 15 ವರೆಗೂ ಬರುತ್ತೆ. 15 ಗಂಟೆ ಬರುತ್ತೆ ಹೈವೇ. ಹೌದು,
ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 3,20,000 ಬಿಡ್ತೀನಿ ಸರ್ ಪೋಲೋನ. ಪೋಲೋ 3,20,000 ಫೈನಲ್. 20,000 ಗೆ ಫೈನಲ್ ಬಿಡ್ತೀನಿ. ಹೇಳಿ ಸರ್ ಡೀಟೇಲ್ಸ್. ಸರ್ 2009 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 9 ಸಿಂಗಲ್ ಓನರ್. ಸಿಂಗಲ್ ಓನರ್ ಬರೀ 15,000 ಓಡಿದೆ. ಬರೀ 15,000. ಬರೀ 15,000. 100% ಶೋರೂಮ್ ಟ್ರ್ಯಾಕ್ ಇರುತ್ತೆ. 100% ಗಾಡಿ ಎತ್ಕೊಂಡೋಗಿ ಶೋರೂಮ್ ಅಲ್ಲಿ ನಿಮ್ಗೆ ಟ್ರ್ಯಾಕ್ ಸಿಕ್ಕಿಲ್ಲ, ಇಲ್ಲ ರೆಕಾರ್ಡೆಡ್ ಇಲ್ಲ ಅಂದ್ರೆ ಅರ್ಧ ಬೆಲೆಗೆ ಕೊಡ್ತೀನಿ. ಹೇಳಿರೋ ಬೆಲೆಯಲ್ಲಿ ಅರ್ಧ ಬೆಲೆಗೆ ಕೊಡ್ತೀನಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಗಾಡಿ ಎಲ್ಲೋ ಒಂದು ಸ್ಕ್ರಾಚ್ ಗಿಂಟು ಎಲ್ಲೂ ಇಲ್ಲ. ಅಂಡ್ ಇದು ಹೊಸ ಶೋರೂಮ್ ಕಾರ್ ತರಾನೇ ಇದೆ. ಸೊ ಜಸ್ಟ್ ಈಗಲೇ ಶೋರೂಮ್ ಇಂದ ತಂದು ಹಿಂಗೆ ನಿಲ್ಸ್ಬಿಟ್ಟಿದ್ದಾರೆ, ಆ ತರ ಇದೆ ಕಾರು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಒರಿಜಿನಲ್ ಫ್ಯಾಬ್ರಿಕ್ ಸೀಟ್ಸ್ ಇದೆ, ಪ್ಲಸ್ ಫ್ಯಾಬ್ರಿಕ್ ಪ್ಲಸ್ ಲೆದರ್ ಬರುತ್ತೆ ಇದರಲ್ಲಿ ನಿಮ್ಗೆ. ಕಂಪನಿ ಸೀಟ್ಸ್ ಡಬಲ್ ಅಪ್ ಸರಿ ಬರುತ್ತೆ. ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 70% ವರೆಗೂ ಇದೆ. ಸೊ ಶೋರೂಮ್ ಇಂದ ಬಂದಿರೋ ಟೈರ್ ಹಂಗೆ ಇದೆ ಆಲ್ಮೋಸ್ಟ್. ಸರ್ ಇದು 1.2 ಮ್ಯಾಗ್ನಾ, ಬರೀ 15,000 ಕಿಲೋಮೀಟರ್ ಕಾರ್ಗೆ ಒಂದು ಡೆಡ್ ಲೈನ್ ಪ್ರೈಸ್ ಸೂಪರ್ ಪ್ರೈಸ್ ಹೇಳ್ಬಿಡಿ ಸರ್. 250 ಗೆ ಕೊಡ್ತೀನಿ ಸರ್. 2,50,000 ಫೈನಲ್. 2,50,000 ಬರೀ 15,000. ಅದು ಕೂಡ ಸಿಂಗಲ್ ಓನರ್. ಸಿಂಗಲ್ ಓನರ್ ಚಾಲೆಂಜ್ ರೆಕಾರ್ಡೆಡ್. ಅದು ನೀವು ಬೇಕಾದ್ರೆ ಕಂಪನಿಯಲ್ಲಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲಿ ಹುಡುಕಿದ್ರು ಸಿಗಲ್ಲ. ಆ ತರ ಕಾರು ಇವತ್ತು ನಮ್ ಚಾನೆಲ್ ಕಡೆಯಿಂದ ತೋರಿಸ್ತಾ ಇದೀವಿ ನಮ್ ವ್ಯೂವರ್ಸ್ ಗೆ. ಇನ್ನೂ ಒಂದು ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. i20 ಡೀಸೆಲ್ ಪೆಟ್ರೋಲ್ ಸರ್. ಇದು ಬಂದು ಪೆಟ್ರೋಲ್ 2010 ಮಾಡೆಲ್ ಆಸ್ಟಾ ಟಾಪ್ ಎಂಡ್ ಗಾಡಿ. ಇವಾಗ i10 ನೋಡಿದ್ರಲ್ಲ, ಇದು i20. 2010 ಮಾಡೆಲ್ ಆಸ್ಟಾ ಡ್ಯೂಯಲ್ ಏರ್ ಬ್ಯಾಗ್, 2 ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಇದೆ. ಟೈರ್ ಕಂಡೀಷನ್ ಬ್ರಾಂಡ್ ನ್ಯೂ ಇದೆ. ಓಕೆ, ಅದೇ ಬೆಲೆಗೆ ಕೊಡ್ತೀನಿ 2.5 ಬರೀ 2.5. ಹೌದು ಸರ್, ಕರೆಕ್ಟ್ ಆಗಿ ಕೇಳಿ. i10 ಬೆಲೆಗೆ i20 ಕೊಡ್ತೀನಿ. ಕರ್ನಾಟಕ ನಂಬರ್ ವಿತ್ ಕೆ ನಂಬರ್, ಅದು ಕೂಡ ಟಾಪ್ ಎಂಡ್. ಗಾಡಿ ಫೀಚರ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಇವತ್ತು ಮಾತ್ರ ಸೂಪರ್. ಆಕ್ಚುಲಿ ಒಳ್ಳೊಳ್ಳೆ ಡೀಲ್ಸ್ ಎಲ್ಲ ಇದೆ ನಿಮ್ಗೆ. 2010 ಮಾಡೆಲ್, 3rd ಓನರ್ ಆಗಿದೆ. ಓನರ್ಶಿಪ್ ಇಂದ ನಿಮ್ಗೆ ಏನಿಲ್ಲ, ಗಾಡಿ ವೆಲ್ ಮೇಂಟೈನ್ಡ್ ಆಗಿದೆ. ಗಾಡಿ ಕಂಡೀಷನ್ ನೋಡಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್, ABS, ಅಲೈ ವೀಲ್ಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪನಿ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್, ನಿಮ್ಗೆ ಫ್ಯಾಬ್ರಿಕ್ ಸೀಟ್ಸ್, ಸೆಂಟ್ರಲ್ ಲಾಕಿಂಗ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಇದೆ. ಟಾಪ್ ಎಂಡ್ ವೆಹಿಕಲ್. ಸೊ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. ಬರೀ 2.5 ನಂಬರ್, ಕರ್ನಾಟಕ ನಂಬರ್ ಮಾಡ್ಕೊಡ್ತೀನಿ ನಿಮ್ಗೆ. ವಿತ್ ಕೆ ನಂಬರ್ ಮಾಡಿಸಿ ಕೊಡ್ತಾರೆ. 2.5 ಫೈನಲ್ ಟು ಫೈನಲ್. ಟಾಪ್ ಎಂಡ್ ಗಾಡಿ. ಸೊ ವೋಕ್ಸ್ ವ್ಯಾಗನ್ ಬೆಂಟೋ ಮಿಡಿಲ್ ವೇರಿಯಂಟ್, ಡೀಸೆಲ್ ಪೆಟ್ರೋಲ್ ಸರ್. ಇದು ಬಂದು 2011 ಮಾಡೆಲ್ ಪೆಟ್ರೋಲ್ ವೇರಿಯಂಟ್. ಓಕೆ, 1.6 ಗಾಡಿ ಮಾತ್ರ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ. 1.6 ಪೆಟ್ರೋಲ್ ಇಂಜಿನ್ ಸೂಪರ್. ಆಕ್ಚುಲಿ ಎಕ್ಸ್ಟ್ರಾ ಕ್ಲಾಸ್. ಕಾರ್ ಓಡಿಸ್ಬೇಕಂತ ದಮ್ಮಿದ್ರೆ ಈ ಕಾರ್ ತಗೋಬಹುದು. ಹೌದು ಸರ್. ಟೈರ್ ಕಂಡೀಷನ್ ನೋಡಿ ಸರ್, 95% ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಒರಿಜಿನಲ್ ಲೆದರ್ ಅಪಲ್ಸರಿ. ಸೊ ಒರಿಜಿನಲ್ ಲೆದರ್ ಅಪಲ್ಸರಿ. ಸೊ ಗಾಡಿ ನೋಡ್ತಾ ಇರ್ಬೋದು ಯಾವ ತರ ಅಂತ ಹೇಳ್ಬಿಟ್ಟು. ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್, AC, 4 ಪವರ್ ವಿಂಡೋಸ್ ಬರುತ್ತೆ. ಡಬಲ್ ಡಿನ್ ಸಿಸ್ಟಮ್ ಇದೆ. ತೋಳಿ ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ರೇರ್ AC ಕೂಡ ಇದರಲ್ಲಿ ಬರುತ್ತೆ ನಿಮ್ಗೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, AC, ಸಾರಿ ನಿಮ್ಗೆ ರೇರ್ AC ಬರುತ್ತೆ. ಆಮೇಲೆ ಲೆದರ್ ಅಪಲ್ಸರಿ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಮೇನ್ ಅಡ್ವಾಂಟೇಜ್ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ಸ್. ಡಿಫಾಗರ್ ಬರುತ್ತೆ. ವೆಲ್ ಮೇಂಟೈನ್ಡ್ ಆಗಿದೆ. 1.6 ಇಂಜಿನ್, ವೋಕ್ಸ್ ವ್ಯಾಗನ್ ವೆಂಟೋ. ನೋಡ್ತಾ ಇರ್ಬೋದು ಕಾರ್ ಮಾತ್ರ ಚಿಂದಿ ಸೂಪರ್ ಆಗಿದೆ. ಸರ್ ಈ ಲಕ್ಸುರಿ ಸೆಡಾನ್ಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಈ ಗಾಡಿಗೆ ಒಂದ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ. ನೀವು ಪೋಲೋ ಅವಾಗ್ಲೇ ಕೇಳಿದಿರಾ, 3,20,000. ಹೌದು, ಇದು ಬರೀ 2,95,000ಗೆ ಕೊಡ್ತೀನಿ. 2,95,000 ನಿಮ್ ಚಾನೆಲ್ ಇಂದ ಬರ್ಲಿ ಸರ್, 5,000 ಬಿಟ್ಕೊಡ್ತೀನಿ. ಹೋಗಿ ಸರ್, 290ಗೆ ಕೊಡ್ತೀನಿ ಸರ್. ಸೊ ಲಕ್ಸುರಿ ಡೀಲ್, ಲಕ್ಸುರಿ ಕಾರ್ಗೆ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟಾಟಾ ಟಿಯಾಗೋ ಇದೆ. ಸಕ್ಕದಾಗಿದೆ ಕಾರ್ ಮಾತ್ರ, ಅದು ಕೂಡ ಮಿಡಿಲ್ ವೇರಿಯಂಟ್. ಹೇಳಿ ಸರ್. ಇದು ಬಂದು ನಿಮ್ಗೆ 2017 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಓಕೆ, XT ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. 17 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಕಂಡೀಷನ್ ನೋಡಿ. ಬಾಡಿ ಲೈನ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದ್ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಅದ್ರದ್ದು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. 15,000 ರೂಪಾಯಿ. ಇಲ್ಲ ಈ ಸೇಮ್ ಕಂಡೀಷನ್, ನಿಮ್ಗೆ ಏನ್ ಮೇಜರ್ ಏನಿಲ್ಲ, ಸಣ್ಣ ಪುಟ್ಟ ಇರೋದು. ಇದಕ್ಕೆ ನಿಮ್ಗೆ ಫೈನಲ್ ಟು ಫೈನಲ್ ಒಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ. 17 ಮಾಡೆಲ್ ಸಿಂಗಲ್ ಓನರ್, ಪೂರ್ತಿ ಮಾರ್ಕೆಟ್ ಅಲ್ಲಿ ನೋಡಿರಲ್ಲ ಆ ಪ್ರೈಸ್ ಗೆ ಕೊಡ್ತೀನಿ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಇದು ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಅಪಲ್ಸರಿ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಪ್ಲಸ್ ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 75% ವರೆಗೂ ಇದೆ.
ವಿತ್ ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಸರ್ ಈ ಟಾಟಾ ಟಿಯಾಗೋಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ 3,85,000 ಕೋಟಿಂಗ್ 3,70,000 ಬಿಡ್ತೀನಿ ಸರ್. 370ಗೆ ಟಾಟಾ ಟಿಯಾಗೋ 3,70,000 370ಗೆ ಟಾಟಾ ಟಿಯಾಗೋ ಬಿಡ್ತೀನಿ. 17 ಮಾಡಲ್ 17 ಮಾಡ್ಲು 4.5 ಕಮ್ಮಿ ಇಲ್ಲ ಬಜಾರಲ್ಲಿ. ಹೌದೌದು, ಇದಕ್ಕಿಂತ ಡೀಲ್ ಎಲ್ಲೂ ಸಿಗಲ್ಲ ನಿಮ್ಗೆ. ನೋಡ್ತಾ ಇರ್ಬೋದು ಅಷ್ಟು ಡೀಲು ಇವತ್ತು MS ಕಾರ್ಸ್ ವರ್ಲ್ಡ್ ಅಲ್ಲಿ ಕೊಡ್ತಿದ್ದಾರೆ, ನೋಡ್ತಾ ಇರ್ಬೋದು. ಅದೇ ತರ ನಿಮ್ಗೆ ಒಂದು ಬ್ರಿಯೋ ಕೂಡ ಇದೆ. ಬ್ರಿಯೋ 16 ಮಾಡಲ್ 17 ಮಾಡೆಲ್ ಗಾಡಿನೂ ಇದೆ. 16 ಮಾಡಲ್ ಇದೆ. 17 ಇದು 16 ಮಾಡಲ್ 2016 ಮಾಡಲ್ ಸೆಕೆಂಡ್ ಓನರ್ ಹೋಂಡಾ ಬ್ರಿಯೋ ವೇರಿಯಂಟ್. ಸೊ ನೋಡ್ತಾ ಇರ್ಬೋದು, ಇದು ಕ್ಯೂಟ್ ಕಾರು. ಸೊ ಸಕ್ಕದಾಗಿರುತ್ತೆ. ಸೊ ಹೋಂಡಾ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಲಕ್ಸುರಿ ಕಾರ್ಗಳಿಗೆ ಕಿಂಗ್, ಬೆಸ್ಟ್ ಇಂಜಿನ್ ಪರ್ಫಾರ್ಮೆನ್ಸ್. ಸೊ ಒಳಗಡೆ ನೋಡಿದ್ರೆ ಇದು ಚಿಕ್ಕ ಕಾರ್ ತರನೇ ಅನ್ಸಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಆರಾಮಾಗಿ IT ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು, ಯಾಕಂದ್ರೆ ಲೆಗ್ ರೂಮ್ ಹೆಡ್ ರೂಮ್ ನೋಡ್ತಾ ಇರ್ಬೋದು. ಅಂಡ್ ಸೀಟ್ ಕೂಡ ಎಷ್ಟು ಬ್ರಾಡ್ ಆಗಿದೆ ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ ಪೆಟ್ರೋಲ್ ವೇರಿಯಂಟ್ 2016 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್, ಲೆದರ್ ಅಪಲ್ಸರಿ ಎಲ್ಲ ಇದೆ. ವೆಲ್ ಮೇಂಟೈನ್ಡ್ ಆಗಿರೋದು ಗಾಡಿ ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 65% ವರೆಗೂ ಇದೆ. ಮೈಲೇಜ್ ನಿಮ್ಗೆ 15 ಬರುತ್ತೆ ಸಿಟಿಯಲ್ಲಿ, 14 ಬರುತ್ತೆ ಸರ್. 15 ಅಂತ ಹೇಳಲ್ಲ, 14 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮ್ಗೆ 17 ವರೆಗೂ ಬರುತ್ತೆ. ಸರ್ ಈ ಹೋಂಡಾ ಬ್ರಿಯೋಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ? 16 ಮಾಡಲ್ ಬರೀ ನಿಮ್ಗೆ 4,15,000 ಬಿಟ್ಕೊಡ್ತೀನಿ ಸರ್. 4,20,000 ಹೇಳ್ಬೇಕಾಗಿತ್ತು, ಅದ್ರ ಫಿಗರ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು 4,15,000 ಬಿಟ್ಕೊಡ್ತೀನಿ. 4,15ಗೆ ಫೈನಲ್ ಮಾಡಿ ಚಾಲೆಂಜ್ ಮಾಡ್ತೀನಿ. ಇದು ಕೂಡ ಪೆಟ್ರೋಲ್ ಇಂಜನ್, ಮೈಲೇಜ್ ಕೂಡ ನಿಮ್ಗೆ ಆರಾಮಾಗಿ 15+ 17 ಅದ್ರ ಬರುತ್ತೆ ಹೈವೇ ಅಲ್ಲಿ. ಸರ್ ಒಂದ್ಸಲ ಸರ್ವಿಸ್ ಚಾರ್ಜ್ ಎಲ್ಲ ಎಷ್ಟಾಗಬಹುದು ಸರ್ ಈ ಕಾರ್ಗೆ ಪರ್ಟಿಕ್ಯುಲರ್ ಆಗಿ? ಸರ್ 7,000 ರೂಪಾಯಿ ಕೊಡಿ ಸರ್. 7,000 ಈ ಗಾಡಿ ಅಂತಲ್ಲ, ಯಾವುದೇ ಗಾಡಿ ಸಿಡಾನ್ ಇಲ್ಲ ಅಂದ್ರೆ ನಿಮ್ಗೆ ಹ್ಯಾಚ್ ಬ್ಯಾಕ್ ವೆಹಿಕಲ್ 7,000 ಇಂದ 8,000 ರುಪೀಸ್ ಸರ್ವಿಸ್ ಒಳಗಡೆ. ಹೌದು, ಓಕೆ ಸರ್. ನಮ್ದೇ ಸರ್ವಿಸ್ ಸೆಂಟರ್ ಎಲ್ಲ ಇದೆ, ತಗೊಂಡ್ ಬನ್ನಿ ನಾವು ಮಾಡಿಸ್ಕೊಡ್ತೀವಿ. ಆರಾಮಾಗಿ ನೀವೇ ಮಾಡಿಸ್ಕೊಡ್ತೀರಾ. ಸೊ ನೋಡ್ತಾ ಇರ್ಬೋದು, ಅದೇ ಶೋರೂಮ್ ಹೋದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಇವರೇ ಸರ್ವಿಸ್ ಎಲ್ಲ ಮಾಡಿಸ್ಕೊಟ್ಬಿಡ್ತಾರೆ, ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಾರೆ. ಕಾರ್ ಮಾತ್ರ ಸ್ಕ್ರಾಚ್ ಡೆಂಟ್ ಎಲ್ಲ, ಅದು ಕೂಡ ರೆಡ್ ಕಲರ್ ಸೂಪರ್ ಆಗಿದೆ. ಅಂಡ್ ನೀವು ನೋಡ್ತಾ ಇರ್ಬೋದು ಅದೇ ತರ ಇನ್ನೂ ಒಂದು I10 ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದು 2010 ಮಾಡಲ್ ಸಿಂಗಲ್ ಓನರ್, ಜಸ್ಟ್ 34,000 ಓಡಿದೆ. ಬರೀ 34,000. 34,00,000 ಗಾಡಿ ತಗೊಂಡ್ ಹೋಗ್ಬೇಕು, ಕಂಪನಿಯಲ್ಲಿ ಚೆಕ್ ಮಾಡಿಸ್ಬೇಕು. ಮೀಟರ್ ಟೈಮ್ ಬಂದ್ರೆ ಹೇಳಿರೋ ಬೆಲೆಯಲ್ಲಿ ನಿಮ್ಗೆ ಅರ್ಧ ಬೆಲೆಯಲ್ಲಿ ಕೊಡ್ತೀನಿ. ಓಕೆ. ಸೊ ಗಾಡಿ ಬರೀ 34,000 ಕಿಲೋಮೀಟರ್ ರನ್ ಆಗಿದೆ ಜಸ್ಟ್ ಅಷ್ಟೇ. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಸೋನಿ ಅಂಡ್ ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಬರೀ 34,000 ಓಡಿರೋದು ರೆಕಾರ್ಡೆಡ್ ಇದೆ. ರೆಕಾರ್ಡೆಡ್ 34,000. ಸೊ ನೋಡ್ತಾ ಇರ್ಬೋದು, ಒಂದ್ಸಲ ತಗೊಂಡ್ರೆ ಈ ಕಾರ್ಗಂತ ₹1 ಖರ್ಚಿರಲ್ಲ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದಷ್ಟೇ. ಇದು ಕೂಡ ಅಮ್ಮಮ್ಮ ಅಂದ್ರೆ 4,000 ಇಂದ 5,000 6,000 ಒಳಗಡೆ ಮೇಂಟೆನೆನ್ಸ್. ಹೌದು, ಅಷ್ಟೇ ಬರೋದು. ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಕೋಟಿಂಗ್ ಬಂದು 2,80,000 2010 ಮಾಡಲ್ ಸಿಂಗಲ್ ಓನರ್ ಗಾಡಿ. ಫೈನಲ್ ಅಂದ್ರೆ 265ಗೆ ಬಿಡ್ತೀನಿ ಸರ್. 2,65,000 ಫೈನಲ್. 65ಗೆ 2010 ಮಾಡಲ್ ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇಷ್ಟು ಕಡಿಮೆಗೆ ಪರ್ಟಿಕ್ಯುಲರ್ ಆಗಿ ಇವತ್ತು ನಾವು ಕಡಿಮೆ ಬಡ್ಜೆಟ್ ಅಲ್ಲಿ ಒಳ್ಳೊಳ್ಳೆ ಕಾರ್ಸ್ ನ ತಗೊಬಂದು ವಿಡಿಯೋ ಮಾಡ್ತಿರೋದು. ಅಂಡ್ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಪೋಲೋನ ಸರ್. ಇದು ಹೌದು ಸರ್, ಪೋಲೋ, ಕ್ರಾಸ್ ಪೋಲೋ ಗಾಡಿ ಮಾತ್ರ. ಪೋಲೋಗಿಂತ ಜಾಸ್ತಿ ಹೈಟ್ ಬರುತ್ತೆ ಇದು ಸ್ವಲ್ಪ. ಹೌದು, ಪ್ಲಸ್ ನಿಮ್ಗೆ ಲುಕ್ ವೈಸ್ ಅಲ್ಲೂ ನಿಮ್ಗೆ ಒಂದು ಲಿಮಿಟೆಡ್ ಎಡಿಷನ್ ತರ ಬರುತ್ತೆ. ಹೌದೌದು, 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ತರನೇ ಕಾಣಿಸಲ್ಲ. ಹೌದು, ಆ ತರ ಇದೆ ಗಾಡಿ. ಸರ್ ಇದು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. 2014 ಮಾಡಲ್ 14 ಮಾಡಲು ಪೋಲೋ ಓನರ್ ಕಾರು. ಹೈಲೈನ್ ಅದು ಕೂಡ ಡೀಸೆಲ್. ಹೌದು, ಕಂಡೀಷನ್ ನೋಡಿ ಸರ್, ಸೆಕ್ಸಿ ರೆಡ್ ಕಲರ್ ಗಾಡಿ ಕಂಡೀಷನ್ ನೋಡಿ ಸರ್. ಸೊ ನೋಡ್ತಾ ಇರ್ಬೋದು, ಪೋಲೋ ಹುಡುಕವರು ಪೋಲೋ ಈ ಗಾಡಿಗೆ ಏನಾದ್ರು ನೋಡ್ಬಿಟ್ರೆ ಖಂಡಿತ ಹೇಳ್ತೀನಿ, ಗಾಡಿ ಅಂತೂ ಬಿಟ್ಟು ಹೋಗೋದಿಲ್ಲ ಅವರು. ಸೊ ಪೋಲೋ ಹುಡುಕೋರಿಗೆ ಬಂಪರ್ ಆಫರ್ ಇಲ್ಲಿದೆ ನಿಮ್ಗೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್. ಲಕ್ಸುರಿಯಸ್ ಆಗಿದೆ ಅಂದ್ರೆ ಅಷ್ಟು ಲಕ್ಸುರಿಯಸ್ ಆಗಿದೆ. ಲಕ್ಸುರಿ ಸೀಟ್ ಕವರ್ ಸರ್, ಸೋಫಾದಲ್ಲಿ ಕುತ್ಕೊಂತಾರಲ್ಲ ಅದೇ ತರ ಫೀಲ್. ಸೊ ನೋಡಿ, ನಾರ್ಮಲ್ ಪೋಲೋಗಿಂತ ಈ ಪೋಲೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕ್ರಾಸ್ ಪೋಲೋ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಸೈಡ್ ಕ್ಲಾಡಿಂಗ್ ಅಂಡ್ ಅಲೈ ವೀಲ್ಸ್, ಬ್ರಾಂಡ್ ನ್ಯೂ ಕಂಟ್ರೋಲ್ಸ್, ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಇದೆ.
ಗಾಡಿಯಲ್ಲಿ ಏನು ಇಲ್ಲ ಅಂತಲ್ಲ, ಎಲ್ಲಾ ಫೀಚರ್ಸ್ ಇದೆ ಸನ್ ರೂಫ್ ಬಿಟ್ಟಿ. ಮೇನ್ಲಿ ಡೀಸೆಲ್ ಕಾರು. ಹೌದು, ಮೈಲೇಜ್ 17+ ಬರುತ್ತೆ, ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ 20+ ಬರುತ್ತೆ. ಸೊ ಈ ಕಾರ್ ಆಲ್ಮೋಸ್ಟ್ ಸಿಗದೇ ಇಲ್ಲ, ಯಾರು ತಗೋತಾರ ಅವ್ರು ಲಕ್ಕಿ. ಗಾಡಿ ಕಂಡೀಷನ್ ನೋಡ್ಬಿಟ್ರೆ ಎತ್ಕೊಂಡು ಹೊಡೋಗ್ಬಿಟ್ಟಿರ್ತಾರೆ ಸರ್. ಚಾಲೆಂಜ್ ಮಾಡ್ತೀನಿ, ಗಾಡಿ ಡ್ರೈವ್ ಮಾಡೋರು ಬಿಟ್ಟು ಹೋಗೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಕಾರ್ ಬರೀ 60,000 ಕಿಲೋಮೀಟರ್ ರನ್ ಆಗಿದೆ ಜೆನ್ಯೂನ್ ಆಗಿ. 60,000 ನೋಡಿರೋದು ರೆಕಾರ್ಡೆಡ್ ಅದು. ರೆಕಾರ್ಡೆಡ್. ಆಮೇಲೆ seat covers ನೋಡ್ರೆ ಕುತ್ಕೊಂಡ್ರೆ ಅವ್ರ ಸೋಫಾ ಫೀಲ್ ಅವ್ರಿಗೆ. ಡ್ಯೂಯಲ್ ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ 4 ಪವರ್ ವಿಂಡೋ, ಡೀಸೆಲ್ ಕಾರ್ ಅದು ಬೇರೆ. ಸರ್ ಈ ಲಕ್ಸುರಿ ಹ್ಯಾಚ್ ಬ್ಯಾಕ್ ರೆಡ್ ಕಲರ್ ಕಾರ್ಗೆ ಒಂದ್ ಒಳ್ಳೆ ಪ್ರೈಸ್ ಸರ್ 525 ಗೆ ಬಿಡ್ತೀನಿ ಸರ್, ಫೈನಲ್ ಟು ಫೈನಲ್. 5,25,000 ಫೈನಲ್ ಸರ್. 14 ಮಾಡಲ್, ಸಿಂಗಲ್ ಓನರ್, ಕ್ರಾಸ್, ಪೋಲೋ ಕ್ರಾಸ್, ಹೈಲೈನ್ ಟಾಪ್ ಅಂಡ್ ಡೀಸೆಲ್ ಕಾರು. ಬರೀ 60,000 ಓಡಿರೋದು. 60,000 ಓಡಿರೋ ಕಾರು, ಮೇನ್ಲಿ ಸಿಂಗಲ್ ಓನರ್ ಅಂಡ್ ಮೇನ್ಲಿ ಕ್ರಾಸ್ ಪೋಲೋ. ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಅದು ಕೂಡ ಡೀಸೆಲ್ ಕಾರು. ಆರಾಮಾಗಿ 70% ಲೋನ್ ಆಗುತ್ತೆ ಈ ಕಾರಿಗೆ. 70 to 80% ಮೇಲೆ ಡಿಪೆಂಡ್ ಮೇಲೆ ಡಿಪೆಂಡ್. ಸೊ ಮಾರ್ಕೆಟ್ ಅಲ್ಲಿ ಎಲ್ಲಿ ಹುಡುಕಿದ್ರೆ ಸಿಗಲ್ಲ ಆ ತರ ಕಾರ್ ಇವತ್ತು ನಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ. 5,25,000 ಫೈನಲ್ ಟು ಫೈನಲ್. 2012 ಮಾಡಲು, ಸೆಕೆಂಡ್ ಓನರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಟೈಟಾನಿಯಂ ಟಾಪ್ ಎಂಡ್. ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೇರಿಯಂಟ್, ಡೀಸೆಲ್ ಕಾರು. ಗಾಡಿ ಕಂಡೀಷನ್ ನೋಡಿ ಸರ್ ಯಾವ ತರ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ. ಸೊ ಫೋರ್ಡ್ ಫಿಗೋ ಡೀಸೆಲ್ ಮಾತ್ರ ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, 18-19 ಬರುತ್ತೆ ಸಿಟಿಯಲ್ಲಿ. 20 ಬಂದೇ ಬರುತ್ತೆ ಹೇಳಿದಾರೆ. ಫೀಚರ್ಸ್ ನೋಡಿ ತಾವು. AC, ಪವರ್ ಸ್ಟೀರಿಂಗ್, ಇದು ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಇದು ಕಂಪನಿದು ಒರಿಜಿನಲ್ ಸಿಸ್ಟಮ್ ಬರುತ್ತೆ. ಲೆದರ್ ಅಪಲ್ಸರಿ ಇದೆ. ಲೆದರ್ ಅಪಲ್ಸರಿ ಸ್ವಲ್ಪ ಅರ್ಧೋಗಿದೆ, ಅದೇನಂದ್ರೆ ನಿಮ್ಗೆ ಒರಿಜಿನಲ್ ಸೀಟ್ಸ್ ಒಳಗಡೆ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಇದು. ಹೌದೌದು. ಸೊ 81,000 ಕಿಲೋಮೀಟರ್ ಆಗಿದೆ. ಮೈಲೇಜ್ ಕೂಡ 18+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮ್ಗೆ 22 ವರೆಗೂ ಬರುತ್ತೆ. ಸೊ ಇದು ಬಂದ್ಬಿಟ್ಟು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೌದು, ಟಾಪ್ ಅಂಡ್. ಅಲೈ ವೀಲ್ಸ್ ನೋಡಿ, ಟೈರ್ ಕಂಡೀಷನ್ ನೋಡಿ. ಟೈರ್ ಕಂಡೀಷನ್ ಅಪ್ ಟು 80% ಇದೆ. ಅಲೈ ವೀಲ್ಸ್ ನಿಮ್ಗೆ ಒಂದ್ ಸ್ಕ್ರಾಚಸ್ ಇಲ್ಲ, ಏನಿಲ್ಲ, ವೆಲ್ ಮೇಂಟೈನ್ಡ್ ಆಗಿರೋದು. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಡೀಸೆಲ್ ಕಾರು, ಅದು ಕೂಡ ರೆಡ್ ಕಲರ್ ಟಾಪ್ ಎಂಡ್ ಕಾರು. ಸರ್ ಈ ಲಕ್ಸುರಿ ಹ್ಯಾಚ್ ಬ್ಯಾಕ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ 265 ಕೋಟಿಂಗ್, ಫೈನಲ್ ಅಂದ್ರೆ 2.5 ಮಾಡ್ಕೊಡ್ತೀನಿ ಸರ್. 2,50,000 ಫೈನಲ್. 2,50,000 ಫೈನಲ್ ಸರ್ ಈ ಕಾರ್ಗೆ ಲೋನ್ ಆಗುತ್ತಾ? 100% ಆಗುತ್ತೆ ಸರ್. ಮೋಸ್ಟ್ಲಿ ನಿಮ್ಗೆ ಆಗದೇ ಇಲ್ಲ ಅಂತ ಇಲ್ಲ. ಹೌದೌದು. ಅವ್ರ ಪ್ರೊಫೈಲ್ ಚೆನ್ನಾಗಿದೆ, ಅಪ್ ಟು ನಿಮ್ಗೆ 70-80% ಮಾಡಿಸ್ಕೊಡ್ತೀನಿ. ಏನ್ ಆರಾಮಾಗಿ 1 ಲಕ್ಷ ಕಟ್ಬಿಟ್ಟು 2012 ಮಾಡಲು. ಜಸ್ಟ್ ಏನಂದ್ರೆ 4ನೇ ಓನರ್, ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. 2012 ಮಾಡಲ್, 4th ಓನರ್. ಏನಕ್ಕೆ ಆಗಿದೆ ಅಂದ್ರೆ, ಯೂಶಲಿ ನಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರೆ ಬರೀ ಕಲಿಯೋಗೋಸ್ಕರ, ಒಂದು 3 months 4 months ಯೂಸ್ ಮಾಡ್ತಾರೆ, ಆಮೇಲೆ ಮತ್ತೆ ಸೆಲ್ ಮಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರು ಅಪ್ಗ್ರೇಡ್ ಮಾಡ್ಕೊಂತಾರೆ. ಅದರಿಂದ ಬರೀ 4 ಓನರ್ ಆಗಿದೆ. ಬಟ್ ನಿಮ್ಗೆ ಯೂಶಲಿ ತುಂಬಾ ಕಮ್ಮಿ ಓಡಿದೆ, ಬಟ್ ವೆಲ್ ಮೇಂಟೈನ್ ಆಗಿದೆ. 1 ರೂಪಾಯಿ ಕೆಲಸ ಇಲ್ಲ ಗಾಡಿಯಲ್ಲಿ. ಓಕೆ ಸರ್, ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 60,000 ಏನೋ ಓಡಿದೆ ಸರ್. ಬರೀ 60,000? ಹೌದು. ಸೊ 60,000 ಓಡಿರೋ ಏನು ಗಾಡಿ ಇಂಟೀರಿಯರ್ ನೋಡಿದ್ರೆ ಗೊತ್ತಾಗ್ಬೋದು. ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ Hyundai ಇಯಾನೋ ಮೈಲೇಜ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು ಸರ್, 15 ಬರುತ್ತೆ ಸಿಟಿಯಲ್ಲಿ. ಹೌದು, ಹೈವೇಲಿ 17 ವರೆಗೂ ಬರುತ್ತೆ. 17+ ಬರುತ್ತೆ ನಿಮ್ಗೆ. ಹೌದು, ಸಿಟಿಯಲ್ಲಿ 15. ಓಕೆ. ಸೊ ಈ ಪುಟಾಣಿ ಹ್ಯಾಚ್ ಪ್ಯಾಕಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ ಸರ್? 2.25 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಅಂದ್ರೆ 1,95,000 ಕೊಡ್ತೀನಿ. 195ಗೆ ಫೈನಲ್. ನಿಮ್ಗೆ ಸ್ಯಾಂಟ್ರೋ ಸಿಗಲ್ಲ ಆ ಪ್ರೈಸ್ ಗೆ. 2009 ಮಾಡಲ್ 10 ಮಾಡಲ್ ತಗೊಂಡ್ರೆ ನಿಮ್ಗೆ ಆ price ಗೆ ಸಿಗೋದಿಲ್ಲ. ಯಾನ್ ಕೊಡ್ತೀನಿ 1,95,000 ಗೆ. 1,95,000. ಅದು ಕೂಡ 2017 2012 ಮಾಡ್ಲು. ಓಕೆ ಓಕೆ ಸರ್. ಇದು ಬಂದು 2010 ಮಾಡ್ಲು. ಓಕೆ, ಸಿಂಗಲ್ ಓನರ್ ಇದು ಕೂಡ ನಿಮ್ಗೆ. ಓಕೆ, 10 ಮಾಡ್ಲು ಸಿಂಗಲ್ ಓನರ್. ಎಲ್ಲ ಮೋಸ್ಟ್ಲಿ ನನ್ನ ಹತ್ರ ಸಿಂಗಲ್ ಓನರ್ ಗಾಡಿಗಳೇ ಇರೋದು. ಹೌದು, 4 ಐಟನ್ ಇದೆ, 4 ಸಿಂಗಲ್ ಓನರ್. ಓಕೆ, ಇಂಟೀರಿಯರ್ ನೋಡಿ. ಇದ್ರಲ್ಲೂ 2010 ಮಾಡಲ್ ಸಿಂಗಲ್ ಓನರ್, 64,000 ಏನು ಓಡಿದೆ ಬರೀ. ಹೌದು, ಕೇರಳ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ ನಾನು. 2010 ಮಾಡಲ್, ವೆಲ್ ಮೇಂಟೈನ್ಡ್ ಆಗಿದೆ. ಟೈರ್ ಕಂಡೀಷನ್ ಅಪ್ ಟು 90% ವರೆಗೂ ಇದೆ. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 4 ಟೈರ್ಸ್ ಕೂಡ ಇದೇ ತರ ಇದೆ. ಸೊ ಗಾಡಿ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು.
ಒಂದ್ ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು. ಹೌದು. 60 ಚೇಂಜ್ ಓಡಿದೆ. 60,000 ಕಿಲೋಮೀಟರ್ ಆಗಿದೆ. 1.2 ಮ್ಯಾಗ್ನಾ. ಹೌದು ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್, ಇದಕ್ಕೆ ಬಂದು ನಿಮ್ಗೆ 285 ಕೋಟ್ ಮಾಡ್ತಾ ಇದ್ದೀನಿ. ಫೈನಲ್ ಅಂದ್ರೆ 265 ಗೆ ಕೊಡ್ತೀನಿ ಸರ್. 2,65,000 ಫೈನಲ್. 265 ಗೆ ಫೈನಲ್ ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು, 2,65,000 ಗೆ ನಿಮ್ಗೆ ಈ ಕಾರ್ ಸಿಗ್ತೈತೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಇದೆ ಗಾಡಿಯಲ್ಲಿ. ಪೂರಾ ಡೀಸೆಲ್ ಕಾರು. ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸೊ ಇದು ಬಂದ್ಬಿಟ್ಟು ಬಡ್ಜೆಟ್ ಅಲ್ಲಿ ಏನಾರ ನಿಮ್ಗೆ ಸಡನ್ ಬೇಕೇ ಬೇಕಂದ್ರೆ ಬೆಸ್ಟ್ ಆಪ್ಷನ್ ಇದು ಬಂದ್ಬಿಟ್ಟು. ಕಾರ್ ಎಲ್ಲ ಈ ತರ ಇದೆ ನಿಮ್ಗೆ. 2006 ಮಾಡೆಲ್ ಮ್ಯಾನುಫ್ಯಾಕ್ಚರ್, 11 ರಿಜಿಸ್ಟ್ರೇಷನ್. ಓಕೆ, 11 ರಿಜಿಸ್ಟ್ರೇಷನ್. ಹೌದು, 11 ರಿಜಿಸ್ಟ್ರೇಷನ್, 2006 ಮ್ಯಾನುಫ್ಯಾಕ್ಚರ್, 11 ರಿಜಿಸ್ಟ್ರೇಷನ್. ಗಾಡಿ ಡೀಸೆಲ್ ವೇರಿಯಂಟ್, ವೆಲ್ ಮೇಂಟೈನ್ಡ್ ಆಗಿದೆ. ಬಾಡಿ ಲೈನ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಇದು ಬಂದು ನಾವು ಮಾಡಿಸ್ಕೊಡ್ತೀವಿ. ಓಕೆ, ಇದು ಇನ್ಕ್ಲೂಡಿಂಗ್ ನಿಮ್ಗೆ ಯಾವ್ದೇ ತರ ಒಂದ್ ಸ್ಕ್ರಾಚ್ ಇರಲ್ಲ, ಡೆಂಟ್ ಇರಲ್ಲ ಗಾಡಿಯಲ್ಲಿ. Okay. ಇದೆಲ್ಲ ನೋಡ್ತಾ ಇದ್ರ, ಇದೆಲ್ಲ ಸಣ್ಣ ಪುಟ್ಟ ಇದೆ, ಇದೆಲ್ಲ ನಾನು ಮಾಡಿಸ್ಕೊಡ್ತೀನಿ. ನೀಟಾಗಿ ಮಾಡಿಸ್ಕೊಡ್ತೀನಿ. ಹೌದು, ಸೆಕೆಂಡ್ ಓನರ್ ಗಾಡಿ. ಓಕೆ ಓಕೆ. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದ್ರದ್ದು ಪ್ರೈಸ್ ಬಂದು 1,65,000 ಕೊಟ್ಟು ಮಾಡ್ತೇವೆ. ಫೈನಲ್ ಟು ಫೈನಲ್ ಅಂದ್ರೆ 1.5 ಕೊಡ್ತೀನಿ, ಇನ್ಕ್ಲೂಡಿಂಗ್ ರೀಫಬಿಂಗ್. ಇನ್ಕ್ಲೂಡಿಂಗ್ ಎಲ್ಲ ಸಣ್ಣ ಪುಟ್ಟ ಎಲ್ಲ ಮಾಡಿಸಿ ಕೊಟ್ಬಿಟ್ಟು 1,50,000 ಫೈನಲ್. 1,50,000 ಫೈನಲ್. 150 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು, 1,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ಡೀಸೆಲ್ ಕಾರು. ನಿಮ್ಗೆ ಡೀಸೆಲ್ ಕಾರು ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಅದು ಕೂಡ ಲಾಂಗ್ ಗೆ, ಫ್ಯಾಮಿಲಿಗೆ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಒಂದು ದೊಡ್ಡ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಟೊಯೋಟಾ ಇಟಿಯಾಸ್ 2011 ಮಾಡೆಲ್ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ. ಹೌದು, ಇಟಿಯಾಸ್. ಸೊ G ವೇರಿಯಂಟ್. ಹೌದು, ಸಿಂಗಲ್ ಓನರ್ ಕಾರು. ಸೊ ಟೊಯೋಟಾ ಗಾಡಿಗಳು ಆರಾಮಾಗಿ ನಿಮ್ಗೆ ಯಾವ್ದೇ ತಗೊಂಡು 3-4 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗುತ್ತೆ ಗಾಡಿ. ಅಂಡ್ ಬ್ಲಾಕ್ ಸೂಪರ್ ಆಗಿದೆ ನಿಮ್ಗೆ. ಸರ್, ಇದು ಸಿಂಗಲ್ ಓನರಾ? ಹೌದು ಸರ್, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್, 2011 ಮಾಡೆಲ್ ಪೆಟ್ರೋಲ್. 2011 ಮಾಡಲು ಪೆಟ್ರೋಲ್ ಗಾಡಿ. ಸರ್, ಇದು ಇಟಿಯಾಸ್ ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್, ಮೈಲೇಜ್ ಬಂದು ಒಂದು 13 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ 15-16 ವರೆಗೂ ಬರುತ್ತೆ. ವೆಲ್ ಮೇಂಟೈನ್ ಆಗಿದೆ. ಇದರ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ವೆಲ್ ಮೇಂಟೈನ್ಡ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್, ಇದ್ರದ್ದು ಕೋಟಿಂಗ್ ಬಂದು 375. ಫೈನಲ್ ಅಂದ್ರೆ 3,60,000 ಕೊಡ್ತೀನಿ. ಪ್ಲಸ್ ಆಫೀಸ್ ಕಮಿಷನ್, ಟ್ರಾನ್ಸ್ಫರ್ ಚಾರ್ಜಸ್ ಸಪರೇಟ್ ಇರುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು, ಗೂಳಿಗಳಿಗೆ ಗೂಳಿ. ನೋಡ್ತಾ ಇರ್ಬೋದು ಕಾರ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗ್ರೌಂಡ್ ಕ್ಲಿಯರೆನ್ಸ್, ಆಫ್ ರೋಡ್ಗೆ ಸೂಪರ್ ಕಾರು. ಈ ಕಾರಲ್ಲಿ ಇಳಿದ್ರೇನೆ ಸಾಕು, ಯಾರಪ್ಪ ಇಳಿತಾ ಇದಾರೆ ಅಂತ ಅಷ್ಟು ಫೋಕಸ್ ಬರುತ್ತೆ. ಹೇಳಿ ಸರ್. ಸರ್, 2013 ಮಾಡೆಲ್, 3rd ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಯಾರಾದ್ರೂ ಡ್ರೈವ್ ಮಾಡ್ರೆ ಖಂಡಿತ ಅವ್ರು ಬಿಟ್ಟು ಹೋಗೋದಿಲ್ಲ, ಆ ತರ ಕಂಡೀಷನ್ ಇರೋದು. ಹೌದು. ಬರೀ ಗಾಡಿ ಒಂದು ಲುಕ್ ನೋಡಿ ಸರ್, ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗಾಡಿ, ಸಖತ್ತಾಗಿದೆ. ಇಂಟೀರಿಯರ್ ಕೂಡ ತಾವು ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ. ಏರ್ ಬ್ಯಾಗ್, ಫಾರ್ಚುನರ್ ಬಗ್ಗೆ ಏನು ಹೇಳಂಗಿಲ್ಲ. ಫೀಚರ್ಸ್ ಹೇಳದೇ ಬೇಕಾಗಿಲ್ಲ, ಅಷ್ಟು ಫೀಚರ್ಸ್ ಇದರಲ್ಲಿ ಬರುತ್ತೆ. 4x4 ಲಿವರ್ ಕೂಡ ಇದೆ ನಿಮ್ಗೆ. 4x4 ಇದು ಗುಳಿನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ತರ ಪವರ್ ಇದೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಏನೇನ್ ಫೀಚರ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ. ಹೌದು. ಸೊ ಸೇಫ್ಟಿ ಪರ್ಪಸ್ ನೋಡಂಗಿದ್ರೆ ಬೆಸ್ಟ್ ಕಾರ್, ದಿ ಬೆಸ್ಟ್ ಓನ್ಲಿ ಅಂಡ್ ಓನ್ಲಿ ಕಾರು. ಸರ್, ಇದು ಓನರ್ಶಿಪ್ ಏನಾಗಿದೆ? 3rd ಓನರ್ ಆಗಿದೆ. 2013 ಮಾಡೆಲ್. ಹೌದು. ನಿಮ್ಗೆ HR ರಿಜಿಸ್ಟ್ರೇಷನ್ ಇದೆ, ವಿತ್ NOC ಕೊಡ್ತೀನಿ ನಾನು. ಓಕೆ ಓಕೆ. ವಿತ್ NOC ಎಷ್ಟು ಕೊಡ್ತೀರಾ ಸರ್? ಸರ್, 11,50,000 ಕೋಟಿಂಗ್, 11 ಲಕ್ಷಕ್ಕೆ ಫೈನಲ್ ಬಿಡ್ತೀನಿ ಸರ್. ಫೈನಲ್. ಸರ್, ಕೆ ನಂಬರ್ ಮಾಡಿಸ್ಕೊಟ್ರ ಸರ್? ಸರ್, ಕೆ ನಂಬರ್ 2.5 ಇಂದ 2.80 ಲಕ್ಷ, 2,80,000 ನಿಮ್ಗೆ ಖರ್ಚು ಬರುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ. ಇಟ್ಕೊಳ್ಳಿ ಸರ್, 3 ಲಕ್ಷ ಇಟ್ಕೊಳ್ಳಿ ಸರ್. ಓಕೆ ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಲಾರಿ ಟೈರ್ ತರ ಇದೆ. ಸೂಪರ್ ಆಗಿದೆ ಕಾರ್ ಮಾತ್ರ. ಎಕ್ಸಲೆಂಟ್. ಗಾಡಿ ಬಂದು 90 ಚೇಂಜ್ ಓಡಿದೆ, ರೆಕಾರ್ಡೆಡ್ ಇರೋದು. ಗಾಡಿ ಎತ್ಕೊಂಡು ಹೋಗ್ಬಿಟ್ಟು ಕಂಪನಿಲಿ ಚೆಕ್ ಮಾಡಿಸ್ಬಿಟ್ಟು ಬೇಕಾದ್ರೆ ಆಮೇಲೆ ತಗೊಳ್ಳಿ. ಸೊ 3 ಲೀಟರ್ ಡೀಸೆಲ್ ಇಂಜನ್. ಹೌದು. 4x4 ಗಾಡಿ. ಓಡಿರೋದು ರೆಕಾರ್ಡೆಡ್ 90 ಚೇಂಜ್, 92 ಏನೋ ಓಡಿದೆ, 92 97 ಏನೋ ಓಡಿದೆ. ರೆಕಾರ್ಡೆಡ್ ಇರೋದು. ಗಾಡಿ ಎತ್ಕೊಂಡೋಗಿ ಕಂಪನಿಲಿ ಚೆಕ್ ಮಾಡಿಸಿ, ₹1 ಕೆಲಸ ಇದೆ ಅಂದ್ರೆ ಗಾಡಿ ತಗೊಂಡ್ಬಿಡಿ. ಹೌದೌದು. ಆತರ ವೆಲ್ ಮೇಂಟೈನ್ಡ್ ಇದೆ ಗಾಡಿ. ಸೊ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಆ ತರ ಇದೆ. ಓಕೆ ಸರ್. ಸೊ ಫಾರ್ಚುನರ್ ಹುಡ್ಕೋರ್ಗೆ ಲಕ್ಸುರಿ ಫಾರ್ಚುನರ್. ಸರ್, 2011 ಮಾಡೆಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಹೈಲೈನ್ ಟಾಪ್ ಎಂಡ್. ಓಕೆ.
ಗಾಡಿ ಫೀಚರ್ಸ್ ತಾವು ನೋಡಬಹುದು. ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ಅಪ್ ಟು 70% ಇದೆ. ಮೈಲೇಜ್ ಕೂಡ ಆರಾಮಾಗಿ ನಿಮ್ಗೆ 17 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ 20+ ಬರುತ್ತೆ. ಇದರಲ್ಲಿ ಫೀಚರ್ಸ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, 2 ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಅದೊಂದು ಬರೋದಿಲ್ಲ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರೋದಿಲ್ಲ. ಹೌದು. ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮೇನ್ಲಿ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಹೌದು, 2 ಏರ್ ಬ್ಯಾಗ್ಸ್ ಬರುತ್ತೆ, ರೇರ್ AC ಬರುತ್ತೆ, ನಿಮ್ಗೆ ಡಿಫಾಗರ್ ಬರುತ್ತೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಸೊ ಆಲ್ಮೋಸ್ಟ್ ಟಾಪ್ ಎಂಡ್ ಗಾಡಿ, ಅದು ಕೂಡ ಡೀಸೆಲ್ ಗಾಡಿ. ಸರ್ ಈ ಕಾರ್ದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಸರ್ 345 ಗೆ ಮಾಡ್ಕೊಡ್ತೀನಿ ಸರ್ ಫೈನಲ್. 3,45,000 ಗೆ ಫೈನಲ್. ಹೌದು, ಡೀಸೆಲ್ Top end ಗಾಡಿ. 11 ಮಾಡೆಲ್, ಸೆಕೆಂಡ್ ಓನರ್. ಹೌದು, ಬ್ರ್ಯಾಂಡ್ ನ್ಯೂ i10 1.2 ಪೆಟ್ರೋಲ್ ಇಂಜಿನ್ ಮ್ಯಾಗ್ನಾ. ಒಳ್ಳೆ ಕಲರ್, ಇದು ಬಂದ್ಬಿಟ್ಟು ಗೋಲ್ಡ್ ಕಲರ್ ಅಂತ. ಗೋಲ್ಡ್ ಕಲರ್ ಗಾಡಿ, ಗೋಲ್ಡ್ ಕಲರ್ ಬಟ್ ಗೋಲ್ಡ್ ತರಾನೇ ಇದೆ. ಹೌದು, 2012 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಸೊ 12 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಕಾರ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಕಾರ್ ಮಾತ್ರ ಸೂಪರ್ ಆಗಿದೆ ಸರ್. ಸಿಂಗಲ್ ಓನರ್. ಹೌದು, ಸಿಂಗಲ್ ಆಗಿದೆ ಸರ್. ಇದು ಬಂದು ನಿಮ್ಗೆ 70 ಚೇಂಜ್ ಓಡಿದೆ ಸರ್. 70 ಚೇಂಜ್ ಓಡಿದೆ. ಹೌದು. ಇದಕ್ಕೆ ಏನ್ ಪ್ರೈಸ್ ಕೊಟ್ಟು ಬರ್ತಾ ಇದ್ರ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,25,000 ಕೊಟ್ಟು ಮಾಡ್ತೇವೆ. ಫೈನಲ್ ಅಂದ್ರೆ 3,10,000 ಗೆ ಕೊಡ್ತೀನಿ ಸರ್. 3,10,000 ಫೈನಲ್. ಫೈನಲ್ ಟು ಫೈನಲ್ 3,10,000 ಕೊಡ್ತೀನಿ. ಸೊ 3,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇವನ್ ನಂಬರ್ ಕೂಡ ಯೂನಿಕ್ ಆಗಿದೆ, 0070 ಜೇಮ್ಸ್ ಬಾಂಡ್. ಅಂಡ್ ಇವನ್ ಟೈರ್ಸ್ ಕೂಡ ಚೆನ್ನಾಗಿದೆ. ಸೊ 1.2 ಪೆಟ್ರೋಲ್ ಇಂಜಿನ್ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ಗೆ ಸೂಪರ್ ಆಗಿದೆ ಸರ್. ಇದು ಬಂದು ನಿಮ್ಗೆ 2010 ಮಾಡೆಲ್, ಸೆಕೆಂಡ್ ಓನರ್, ಫೋರ್ಟ್ ಫಿಗೋ, ಡೀಸೆಲ್ ವೇರಿಯಂಟ್, ಡೀಸೆಲ್ ಕಾರು. ಹೌದು. ಸೊ ನೋಡ್ತಾ ಇರ್ಬೋದು ಡೀಸೆಲ್ ಕಾರು. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್, ಆಮೇಲೆ ನಿಮ್ಗೆ ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಅಪಲ್ಸರಿ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಹೌದು ಸರ್. ಡೀಸೆಲ್ ನಿಮ್ಗೆ ಆಲ್ಮೋಸ್ಟ್ 17-18+ ಬರುತ್ತೆ ಮೈಲೇಜ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಗಾಡಿ ಎಲ್ಲೂ ಆಲ್ಮೋಸ್ಟ್ ಸಣ್ಣ ಪುಟ್ಟ ಇದೆ ಅಷ್ಟೇ. ಅಂಡ್ ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 2,35,000 ಕೊಟ್ಟು ಮಾಡ್ತೇವೆ. ಫೈನಲ್ ಅಂದ್ರೆ 2,20,000 ಬಿಟ್ಕೊಡ್ತೀನಿ. 2,20,000 ಫೈನಲ್. 20,000 ಗೆ ಫೈನಲ್ ಮಾಡ್ಕೊಡ್ತೀನಿ. ಸೊ 2,20,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಫೋರ್ಟ್ ಫಿಗೋನ. ಸೊ ಇದರಲ್ಲಿ ನಿಮ್ಗೆ ಪೋಸ್ಟರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಲೆದರ್ ಇಂಟೀರಿಯರ್ಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ವಿತ್ ಕರ್ನಾಟಕ ನಂಬರ್ ಇರೋದು. 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ, W8. ಓಕೆ, ಸಿಂಗಲ್ 1,03,000 ಹೊಡಿದೆ. ನಂಬರ್ ಆಲ್ರೆಡಿ ಬಂದ್ಬಿಟ್ಟಿದೆ. ಆಲ್ರೆಡಿ ಇದು ಅಲ್ಲ ಸರ್, NOC ಗೆ ಅಪ್ಲೈ ಮಾಡಿದ್ವಿ. ವಿತ್ ಕರ್ನಾಟಕ ನಂಬರ್ ಕೊಡ್ತಿದೆ. ವಿತ್ ಕರ್ನಾಟಕ ನಂಬರ್ ನೀವು ತಗೊಂಡೋಗ್ಬಿಟ್ಟು ಏನ್ ತೊಂದ್ರೆ ಪಡೋದ್ ಬೇಡ. ಯಾಕಂದ್ರೆ UP ರಿಜಿಸ್ಟ್ರೇಷನ್ ನಾವು ಎಲ್ಲಿ ಪೊಲೀಸ್ ಅವ್ರು ಹಿಡಿತಾರ ಅದೆಲ್ಲ ಏನ್ ಬೇಡ. ನಮ್ದು ಸೇಲ್ ರೆಸಿಪ್ಟ್ ಇರುತ್ತೆ, ಟ್ಯಾಕ್ಸ್ ಪೇಡ್ ರೆಸಿಪ್ಟ್ ಕೊಡ್ತೀವಿ. ಆಮೇಲೆ ನೀವ್ ಎಲ್ ಬೇಕಾದ್ರೂ ಡ್ರೈವ್ ಮಾಡ್ಕೊಬಹುದು. ಒಂದು 40 days ಅಲ್ಲಿ ನಿಮ್ಗೆ ಒರಿಜಿನಲ್ RC ಕಾರ್ಡ್ ಬರುತ್ತೆ. ಬರೀ 10 ದಿವಸ 15 ದಿವಸ ಅಲ್ಲಿ ನಂಬರ್ ಕೊಟ್ಬಿಡ್ತೀನಿ. ಹೌದು ಸರ್. ವಿತ್ K ನಂಬರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ? 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ನಿಮ್ಗೆ 7,75,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದ್ರೆ 7,500 ಬಿಡ್ತೀನಿ. 14 ಮಾಡಲ್ 7.5 ಯಾರು ಕೊಡೋದಿಲ್ಲ. ಚಾಲೆಂಜ್ ಪ್ರೈಸ್ ಇದು. ಸೊ ಚಾಲೆಂಜ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಕಂಡೀಷನ್, ಇಂಟೀರಿಯರ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ಫುಲ್ ಲಕ್ಸುರಿ ಆಗಿದೆ. ಸೊ ಕಾರ್ ಮಾತ್ರ ಏನು ತೊಂದ್ರೆನೂ ಇಲ್ಲ ಕಾರು. ಸೊ ನೀಟಾಗಿ ನಿಮ್ಗೆ ಆರಾಮಾಗಿ ಟೆಸ್ಟ್ ರೈಡ್ ಕೂಡ ಮಾಡಿಸ್ಕೊಡ್ತಾರೆ ನಿಮ್ಗೆ. ಕಾರ್ ಮಾತ್ರ ಈ ತರ ಇದೆ. ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ನಿಮ್ಗೆ XUV500 ಸಿಗದೇ ಇಲ್ಲ. ಸರ್ ವಿತ್ K ನಂಬರ್ ಏನ್ ಹೇಳಿದ್ದು ಸರ್? ವಿತ್ K ನಂಬರ್ 7.5 ಲಕ್ಷಕ್ಕೆ ಬಿಡ್ತೀನಿ. 7.5 lakhs ಗೆ ಫೈನಲ್ ಟು ಫೈನಲ್. ಹೌದು. 14 ಮಾಡೆಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲ್ ಫೀಲ್ ಬೇರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು. ಹೌದೌದು. ಒಂದ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ ಗಾಡಿಯಲ್ಲಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಪೆಟ್ರೋಲ್ ವೇರಿಯಂಟ್ 1.5 ಪೆಟ್ರೋಲ್ ವೇರಿಯಂಟ್. ಅಂಡರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. 14 ಮಾಡಲ್ ಅಲ್ವಾ? ಹೌದು. ಇದರಲ್ಲಿ ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಮಾತ್ರ ಬರುತ್ತೆ. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಕಂಪನಿದು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಲೆದರ್ ಅಪಲ್ಸರ್ ಇದೆ. ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಕಾರ್ ಎಷ್ಟು ಕ್ಲೀನ್ ಆಗಿದೆ. ಅಂಡ್ ಆಲ್ಮೋಸ್ಟ್ ಸಿಂಗಲ್ ಓನರ್ ಸರ್ ಇದು? ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 85% ವರೆಗೂ ಇದೆ. ಇದಕ್ಕೆ ಫೋರ್ಟ್ ಇಕೋ ಸ್ಪೋರ್ಟ್ಸ್ ಗೆ ಪೆಟ್ರೋಲ್ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ?
ಸರ್ ಪ್ರೈಸ್ ಬಂದು ನಿಮ್ಗೆ 5.5 ಕೊಟ್ಟು ಮಾಡ್ತಾ ಫೈನಲ್ ಅಂದ್ರೆ ನಿಮ್ಗೆ ಒಂದು 525 ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 5,25,000. ಸಿಟಿಯಲ್ಲಿ ನಿಮ್ಗೆ ಆರಾಮಾಗಿ ಒಂದು 13-14 ಬರುತ್ತೆ ಮೈಲೇಜ್. ಹೈವೇಲಿ ಒಂದು 17 ವರೆಗೂ ಬರುತ್ತೆ. ಹೈವೇ ಅಲ್ಲಿ 17 ಗಂಟೆ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ, ಸೆಟ್ ಆಫ್ 5 ಇರೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸೆಟ್ ಆಫ್ 5 ಇರೋದು. 5 ಹೌದು ಸರ್. ಸ್ಪೇರ್ ಕೂಡ ನಿಮ್ಗೆ ಮ್ಯಾಗ್ವಿಲ್ ಇದೆ. ಸರ್ ಏನ್ ಹೇಳಿದ್ದು ಪ್ರೈಸ್ ಇನ್ನೊಂದ್ಸಲ ಫೈನಲ್ ಪ್ರೈಸ್? 5.5 ಕೋಟಿಂಗ್. ಫೈನಲ್ ಅಂದ್ರೆ 5,25,000ಗೆ ಬಿಟ್ಕೊಡ್ತೀನಿ. ಫೈನಲ್. ಥರ್ಡ್ ಓನರ್ ಆದ್ರೂ ಕೂಡ ಬಿಡಲ್ಲ, ಅಷ್ಟು ಜನ ಲೈಕ್ ಮಾಡ್ತಾರೆ ಸರ್. ಬಟ್ ಇದು ಓನರ್ಶಿಪ್ ಏನಾಗಿದೆ? ಥರ್ಡ್ ಓನರ್ ಸರ್. ಥರ್ಡ್ ಓನರ್ ಸರ್. ನಾನು ಇವಾಗ್ಲೇ ನಾಳೆ ಯಾರೋ ಕೇಳಿದ್ರು ಸರ್ ಥರ್ಡ್ ಓನರ್ ಆದ್ರೂ ಪರವಾಗಿಲ್ಲ ನಮ್ಗೆ ಸ್ವಿಫ್ಟ್ ವಿಡಿಯೋ ಕೊಡ್ಸಿ ಅಂತ. ಅವ್ರಿಗೆ ಈ ಗಾಡಿ ಹೇಳಿ ಸರ್. ಸರ್ 2010 ಮಾಡೆಲ್, ಥರ್ಡ್ ಓನರ್ ಆಗಿದೆ. VDI ಡೀಸೆಲ್ ವೇರಿಯಂಟ್, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ಕಂಡೀಷನ್ ನೋಡಬಹುದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಆಕ್ಚುಲಿ ಇದು ಸೆಕೆಂಡ್ ಓನರ್ ಇದ್ದಿದ್ದು, ಓಕೆ, ಥರ್ಡ್ ಓನರ್ ಆಗ್ಬಿಟ್ಟಿದೆ. ಯಾಕಂದ್ರೆ ಕೆ ನಂಬರ್ ಅವ್ರ ಹೆಸರಿಗೆ ಆಗಿಲ್ಲ, ಅದು ಬೇರೆಯವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೀವಿ. KA51 ಥರ್ಡ್ ಓನರ್. ರೀಸೆಂಟ್ಲಿ ಥರ್ಡ್ ಓನರ್ ಆಗಿದೆ. ಆಕ್ಚುಲಿ ಸೆಕೆಂಡ್ ಓನರ್. ಆಕ್ಚುಲ್ ಸೆಕೆಂಡ್ ಓನರ್ ಇದ್ದಿದ್ದು, ಅವ್ರಿಗೆ ರಿಜಿಸ್ಟ್ರೇಷನ್ ಟು ಕೆ ಆಗಿದೆ. ನಂಬರ್ ಪ್ಲೇಟ್ ನೋಡ್ರೆ ಗೊತ್ತಾಗ್ಬಿಡುತ್ತೆ, ಬ್ರ್ಯಾಂಡ್ ನ್ಯೂ ನಂಬರ್ ಪ್ಲೇಟ್. ಹೌದೌದು. ನಿಮ್ಗೆ ಆಲ್ಮೋಸ್ಟ್ ನಂಬರ್ ಬಂದು ಒಂದು 8 ದಿವಸ ಆಗ್ತಾ ಇದೆ ಅಷ್ಟೇ. ಹೌದು. ಓಕೆ ಸರ್, ಈ ಕಾರು ಏನ್ ಪ್ರೈಸ್ ಕೊಟ್ಟು ಬರ್ತಾ ಇದ್ರ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 3,35,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದ್ರೆ 3,20,000ಗೆ ಬಿಟ್ಕೊಡ್ತೀನಿ ಸರ್. 3,20,000 ಫೈನಲ್. ಡೀಸೆಲ್ ಕಾರ್ನ, ಡೀಸೆಲ್ ವೇರಿಯಂಟ್ ಸ್ವಿಫ್ಟ್. ಓಕೆ. ಸೊ ನೋಡ್ತಾ ಇರ್ಬೋದು, ಈ ಕಾರ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿದೆ, ಮೇಂಟೆನೆನ್ಸ್ ಕಡಿಮೆ ಅಂತ ಎಷ್ಟೊಂದ್ ಜನ ಈ ಕಾರ್ನ ಲೈಕ್ ಮಾಡ್ತಾರೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಬಿಲೆನೋ, ಮಾರುತಿ ಬಲೆನೋ 2016 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಡೆಲ್ಟಾ ವೇರಿಯಂಟ್. ಯಾವುದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. ಸಿಂಗಲ್ ಓನರ್. ಓಡಿರೋದು ನಿಮ್ಗೆ 60 ಚೇಂಜ್. ಕಂಡೀಷನ್ ನೋಡ್ಬೋದು. ಇಂಟೀರಿಯರ್ ನೋಡ್ರೆ ನೀವ್ ಹೇಳ್ತೀರಾ ಏನ್ ಶೋರೂಮ್ ಇಂದ ಇವಾಗ ಹೊಸ ತಗೊಂಡ್ ಬಂದಿದ್ದೀರಾ ಅನ್ಬೇಕು, ಆ ತರ ಇದೆ. ಹೌದು. ಸೊ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಕಿಲೋಮೀಟರ್ ಎಷ್ಟು ರನ್ ಆಗಿದೆ? ಸರ್ 60 ಏನೋ ಓಡಿದೆ ಸರ್. ಸೊ ರೇರು ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಎಲ್ಲ ಇದೆ ಗಾಡಿಯಲ್ಲಿ. ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ಕೂಡ ನಿಮ್ಗೆ ಚೆನ್ನಾಗಿ ಸಿಗುತ್ತೆ, ಒಂದು 14-15. ಸರ್ ಇದು ಪೆಟ್ರೋಲ್ ಗಾಡಿ? ಹೌದು, ಪೆಟ್ರೋಲ್ ವೇರಿಯಂಟ್. ಹೈವೇಲಿ 17-18 ವರೆಗೂ ಬರುತ್ತೆ. ಬಲ್ಲೆನೋ ನಿಮ್ಗೆ ಯೂಶಲಿ ಮಾಡಿರೋದೆ ಮೈಲೇಜ್ಗೋಸ್ಕರ. ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಆರಾಮಾಗಿ 15 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮ್ಗೆ 17-18 ವರೆಗೂ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಫೀಚರ್ಸ್ ಎಲ್ಲ ಇದೆ. ಬರೀ ಮ್ಯಾಗ್ವಿಲ್ ಒಂದ್ಬಿಟ್ಟು. ಹೌದು. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್, ABS, ಅಲೈವಿಲ್ಸ್ ಒಂದ್ ಬರೋದಿಲ್ಲ. ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲರ್, ನಿಮ್ಗೆ ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 650 ಕೋಟಿಂಗ್, ಒಂದು 625ಗೆ ಫೈನಲ್ ಮಾಡ್ಕೊಡ್ತೀನಿ. 6,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಏನ್ ಆರಾಮಾಗಿ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, 4 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಸರ್ 2 ಲಕ್ಷ ಡೌನ್ ಪೇಮೆಂಟ್ ಬೇಡ ಸರ್, ಬರೀ 1,25,000 ಕಟ್ಟಿ ಸರ್ ಸಾಕು. 1,25,000 1,25,000 ಕಟ್ಟಿ, ಮಿಕ್ಕಿದ 5 ಲಕ್ಷ ನಾನ್ ಲೋನ್ ಮಾಡಿಸ್ಕೊಡ್ತೀನಿ ಈ ಕಾರ್ಗೆ. ಹೌದು. ಸೊ ಬಂಪರ್ ಆಫರ್. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸೆಡಾನ್ ಗಳಿಗೆ ಕಿಂಗು, ಸ್ಕೋಡಾ ಸೂಪರ್ ಬಸ್ ಸರ್. ಇದು ಲಾರಾ ಹೇಳಿ ಸರ್. ಸರ್ 2011 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಬಾಡಿ ಲೈನ್ ಯಾವ್ದೇ ತರ ನಿಮ್ಗೆ ಸ್ಕ್ರಾಚಸ್ ಇಲ್ಲ. ಅದೇ ತರ ಇಂಟೀರಿಯರ್ ತುಂಬಾ ನೀಟ್ ಇದೆ. ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ನಿಮ್ಗೆ 17+ ಬರುತ್ತೆ. ಇದು ಮೈಲೇಜ್. ಹೈವೇ ಅಲ್ಲಿ ನಿಮ್ಗೆ 20. ಇನ್ನೊಂದ್ ಏನಂದ್ರೆ ಇದ್ರದ್ದು ಕಂಫರ್ಟ್ ಲೆವೆಲ್ ನಿಮ್ಗೆ ಬೇರೆ ಯಾವ್ದು ಸ್ಕೋಡಾದಲ್ಲಿ ಬರೋದಿಲ್ಲ. ಇದು ಆಲ್ಮೋಸ್ಟ್ ಆಕ್ಟಿವಿಯಾ ತಗೊಳ್ಳಿ, ನಿಮ್ಗೆ ಇದ್ರದ್ದು ಕಂಫರ್ಟ್ ಬೇರೆ ಗಾಡಿಯಲ್ಲಿ ಬರಲ್ಲ. ಸೊ ಇದು ಎಷ್ಟೇ ಲಾಂಗ್ ಓಡಿಸಿ ಏನು ಆಗಲ್ಲ ಗಾಡಿ. ಇಲ್ಲ. ಸೊ ಒಂದ್ ಕಂಟ್ರಿಯಿಂದ ಇನ್ನೊಂದ್ ಕಂಟ್ರಿಗೆ ಹೋಗುವಂತ ವೆಹಿಕಲ್ ಅಷ್ಟು ಸೂಪರ್ ಆಗಿರುತ್ತೆ ಸರ್. ಏನಾದ್ರು ಕಂಟ್ರಿ ಟು ಕಂಟ್ರಿ ವೀಸಾ ಇರ್ತಾ ಇಲ್ಲ ಅಂದ್ರೆ ಎಲ್ಲ ಕಾರಲ್ಲೇ ಹೋಗ್ತಾ ಇದ್ವು. ಹೌದೌದು. ಇಲ್ಲ ಸರ್, ಅಷ್ಟು ದೂರ ಹೋಗ್ಬೇಕಲ್ಲ, ಬಟ್ ಈ ತರ ಕಾರಲ್ಲಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಸರ್ ಇದು 1.6 ಸರ್ ಇದು? ಇಲ್ಲ ಸರ್, ಮೋಸ್ಟ್ಲಿ ನಿಮ್ಗೆ 1.8 ಬರುತ್ತೆ ಸರ್ ಇದು. ಹೌದೌದು ಸರ್. ದೊಡ್ಡ 2 ಲೀಟರ್ ಇಂಜಿನ್ ಬರುತ್ತೆ. ಆಲ್ಮೋಸ್ಟ್ 2 ಲೀಟರ್ ಇಂಜಿನ್. ಹೌದು. ಸೊ ನೋಡ್ತಾ ಇರ್ಬೋದು, ಕಾರು ಅದು ಕಿಂಗು. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರು ಸರ್? ಈ ಗಾಡಿಗೆ 4,75,000 ಕೊಟ್ಟು ಮಾಡ್ತಾ ಇದೀವಿ. 2011 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್, ಡೀಸೆಲ್ ವೇರಿಯಂಟ್, ವೆಲ್ ಮೇಂಟೈನ್ಡ್ ಆಗಿರೋದು ಗಾಡಿ. ಸನ್ ರೂಫ್ ಒಂದ್ ಬರೋದಿಲ್ಲ, ಮಿಕ್ಕಿದೆಲ್ಲ ಫೀಚರ್ಸ್ ಬರುತ್ತೆ. 4,75,000 ಕೋಟಿಂಗ್. ಫೈನಲ್ ಅಂದ್ರೆ 4,60,000 ಬಿಡ್ತೀನಿ. 460 ಫೈನಲ್. 4,60,000 ಆರಾಮಾಗಿ 3 ಲಕ್ಷ ನಂಬರ್ ವಿತ್ ಕರ್ನಾಟಕ ನಂಬರ್. ನಿಮ್ಗೆ ಆರಾಮಾಗಿ ಒಂದು 3.5 ಲೋನ್ ಆಗ್ಬಿಡುತ್ತೆ. 3.5 ಲೋನೇ ಆಗೋಗ್ಬಿಡುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು, ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಈ ಲಕ್ಸುರಿ ಸಡನ್ ಸಿಗದೇ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಅಲೈ ವೀಲ್ಸ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಲಾರಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಓಡಿಸಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಬಗ್ಗೆ.
ಇನ್ನೊಂದ್ಸಲ ಫೈನಲ್ ಡೆಡ್ ಲೈನ್ ಪ್ರೈಸ್ ನಿಮ್ ಚಾನೆಲ್ ಇಂದ ಬರ್ಲಿ ಸರ್ 4:15ಗೆ ಬಿಡ್ತೀನಿ ಹೋಗಿ 4:15ಗೆ ಫೈನಲ್. 4.5ಗೆ ಫೈನಲ್ ಬಿಡ್ತೀನಿ ಸರ್. ಹೋಂಡಾ ಸಿಟಿ ಐವಿ ಟೆಕ್ ಪೆಟ್ರೋಲ್ ಇಂಜನ್ ಲಕ್ಸುರಿ ಸೆಡಾನ್ ಗಳಿಗೆ ಕಿಂಗ್ ಅಂತಾನೆ ಹೇಳ್ಬೋದು ಈ ಕಾರ್ನ. ಹೇಳಿ ಸರ್. ಸರ್ 2009 ಮಾಡೆಲ್ ಸೆಕೆಂಡ್ ಓನರ್, ವೆಲ್ ಮೇಂಟೈನ್ ಆಗಿದೆ. SMT ಗಾಡಿ ಮಾತ್ರ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಕಸ್ಟಮರ್ ಬಂದ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಅವ್ರು ಬಿಟ್ಟು ಕುತ್ಕೊಂಡು ನೋಡ್ಲಿ. ಬೈ ಚಾನ್ಸ್ ಏನಾದ್ರು ಅವ್ರಿಗೆ ವೈಬ್ರೇಷನ್ ಬಂತು ಅಂದ್ರೆ 10,000 ನನ್ನ ಕಡೆಯಿಂದ ಕೊಡ್ತೀನಿ. ಗಾಡಿ ಸ್ಟಾರ್ಟ್ ಆಗಿರೋದು ಗೊತ್ತಾಗೋದಿಲ್ಲ, ಅಷ್ಟು ಸ್ಮೂತ್ ಇದೆ ಗಾಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಕಾರು ಅಷ್ಟು ಸೂಪರ್ ಆಗಿದೆ, ನೀವು ಒಳಗಡೆ ನೋಡ್ಬಿಟ್ರೆ ಫಿದಾ ಆಗೋಗ್ಬಿಡ್ತೀರಾ, ಅಷ್ಟು ಸ್ಪೇಷಿಯಸ್ ಆಗಿ ಕಾರ್ ಇದೆ. ಸೀಟಿಂಗ್ ಸರ್ ಗಾಡಿ ಸ್ಟಾರ್ಟ್ ಆಗಿರೋದೇ ಗೊತ್ತಾಗಿಲ್ಲ. ಕಸ್ಟಮರ್ ರೀಸೆಂಟ್ಲಿ ಬಂದಿದ್ರು, ಅವ್ರು ಮತ್ತೆ ಸ್ಟಾರ್ಟ್ ಮಾಡೋಕ್ ಹೋದ್ರು. ಏನ್ ಸರ್ ಇಷ್ಟು ಸ್ಮೂತ್ ಇದೆ ಅಂತ ಹೇಳಿದ್ರು ಅವ್ರೆ. ಒಂದ್ ಕೆಲಸ ಮಾಡಿ, ನಿಮ್ ಕಸ್ಟಮರ್ ಬರ್ಲಿ, ಗಾಡಿ ಆಚೆ ನಿಲ್ಸ್ತೀನಿ, ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಅವ್ರ ಫೀಲ್ ಏನಾದ್ರು ಗೊತ್ತಾಯ್ತು, ಇಲ್ಲ ಸರ್ ಗೊತ್ತಾಗ್ತಾ ಇದಲ್ಲ, ಗಾಡಿ ಸೌಂಡ್ ಬರ್ತಾ ಇದೆ ಅಂದ್ರೆ 10,000 ಅವ್ರಿಗೆ ಕೊಡ್ತೀನಿ ನನ್ನ ಕಡೆಯಿಂದ. ಸೊ ಅಷ್ಟು ಚಾಲೆಂಜ್ ಮಾಡ್ತಾ Super car ಇದ್ದೀನಿ. ಇದು. ವೆಲ್ ಮೇಂಟೈನ್ಡ್ ಆಗಿರೋದು ಗಾಡಿ. ಸೊ ವೆಲ್ ಮೇಂಟೈನ್ಡ್. ಫ್ಯೂಚರ್ಸ್ ಕೂಡ ನಿಮ್ಗೆ ಟಾಪ್ ಅಂಡ್ ಫೀಚರ್ಸ್ ಇದೆ ಎಲ್ಲ ಇದ್ರಲ್ಲಿ. ಬರೀ ಮ್ಯಾಗ್ವಿಲ್ ಒಂದ್ ಬರೋದಿಲ್ಲ, ಮಿಕ್ಕಿದೆಲ್ಲ ಏರ್ ಬ್ಯಾಗ್, ABS ಹೌದು. ಎಲ್ಲ ಇದೆ. ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಇದೆ, ಕಂಪನಿ ಇಲ್ಬಿನ್ ಮ್ಯೂಸಿಕ್ ಸಿಸ್ಟಮ್, ಆಮೇಲೆ ನಿಮ್ಗೆ ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಸರ್ ಪೆಟ್ರೋಲ್ ವೆಹಿಕಲ್ ಅಲ್ಲ, ಪೆಟ್ರೋಲ್ ವೇರಿಯಂಟ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ರಿ ಸರ್. ಸರ್ 3,35,000 ಕೋಟಿಂಗ್, ಫೈನಲ್ ಅಂದ್ರೆ 3,20,000ಗೆ ಬಿಡ್ತೀನಿ ಸರ್. 320 ಫೈನಲ್. 3,20,000ಗೆ ಬಿಡ್ತೀನಿ ಸರ್. ಸರ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? ಒಂದು 12 ಬರುತ್ತೆ ಸರ್, ಸಿಟಿಯಲ್ಲಿ. ಹೈವೇಲಿ ಒಂದು 14 ಬರುತ್ತೆ. ಸರ್ ನಿಮ್ದೇ ಸರ್ವಿಸ್ ಸೆಂಟರ್ ಅಲ್ಲಿ ಈ ಕಾರ್ ನ ಸರ್ವಿಸ್ ಕೊಟ್ರೆ ಎಷ್ಟು ಚಾರ್ಜ್ ಆಗ್ಬೋದು? 7,000 ರೂಪಾಯಿ ಕೊಡಿ ಸರ್. 7,000 ರೂಪಾಯಿ. 7,000 rupees ಕೊಡಿ, ಸರ್ವಿಸ್ ಸಮೇತ ಕೊಡ್ತೀನಿ. ಓಕೆ. ಸೊ ನೋಡ್ತಾ ಇರ್ಬೋದು ಸೀದಾ 3 ಕೂಡ ಮರ್ಸಿಡೀಸ್ ಬೆಂಜ್ ಇದೆ. ಹೇಳಿ ಸರ್. ಸರ್ ಇದು ಬಂದು 2008 ಮಾಡಲು. ಓಕೆ. ಥರ್ಡ್ ಓನರ್ ಆಗಿದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಜಸ್ಟ್ 34,000 ಓಡಿದೆ. ಬರೀ 34,000. 34,000 ಗಾಡಿ ಈ ತರ Diesel. ಕಂಡೀಷನ್ ಇದೆ. ಬಾಸ್ ಅವ್ರ ಓನ್ ಯೂಸ್ ಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಹೆಸರಲ್ಲೇ ಇದೆ. ಓಕೆ. ಡೀಸೆಲ್ ಕಾರ್ ಸರ್? ಡೀಸೆಲ್ ಕಾರು, ಆಟೋಮೆಟಿಕ್, ನಿಮ್ಗೆ 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್. ಹೌದು. ಸೊ ನಾವು ಬೆಂಜ್ ಬಗ್ಗೆ ಮಾತಾಡಂಗೆ ಇಲ್ಲ. ನೋಡ್ತಾ ಇರ್ಬೋದು ವರ್ಲ್ಡ್ಸ್ ನಂಬರ್ 1 ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ ಕಿಂಗ್ ವಿತ್ ಸನ್ ರೂಫ್ ಕೂಡ ಎಲ್ಲ ಇದೆ. ನಿಮ್ಗೆ ಸನ್ ರೂಫ್ ಆಪ್ಷನ್ ಇದೆ. ಫುಲ್ಲಿ ಟಾಪ್ ಅಂಡ್ ಫ್ಯೂಚರ್. ಮೈಲೇಜ್ ಕೂಡ ನಿಮ್ಗೆ ಸಿಟಿಯಲ್ಲಿ 15-16 ಬರುತ್ತೆ, ಹೈವೇಲಿ 17-18 ವರೆಗೂ ಬರುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸುಮಾರು ಜನ ಹೇಳ್ತಾರೆ ಮೈಲೇಜ್ ಬರಲ್ಲ ಅಷ್ಟು ಇಷ್ಟು ಅಂತ ಹೇಳ್ಬಿಟ್ಟು. ಡ್ರೈವ್ ಮಾಡಿ ಆರಾಮಾಗಿ, ಆಮೇಲೆ ಚೆಕ್ ಮಾಡಿ, ಬಂದಿಲ್ಲ ಅಂದ್ರೆ ಗಾಡಿ ತಗೊಂಡ್ ಬನ್ನಿ ಬಿಡಿ. ಓಕೆ. ಸರ್ ಈ ಲಕ್ಸುರಿ ಸೆಡಾನ್ಗೆ ಕಿಂಗ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಿ? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 8,25,000 ಕೊಟ್ಟು ಮಾಡ್ತೇವೆ. ಫೈನಲ್ ಅಂದ್ರೆ 8 lakhsಗೆ ಬಿಟ್ಕೊಡ್ತೀನಿ. 8 lakhsಗೆ ಫೈನಲ್. 34,000 ಓಡಿರೋದು ಗಾಡಿ ಬರೀ 34,000. 34,000 ಕಂಪನಿಗೆ ಎತ್ಕೊಂಡು ಹೋಗ್ಬೇಕು, ಚೆಕ್ ಮಾಡಿಸ್ಬೇಕು. ಮೀಟರ್ ಟೈಮ್ ಬಂದ್ರೆ ಬಂದಿರೋದು ಹೋಗಿರೋದು ಖರ್ಚು ನಾನು ಕೊಡ್ತೀನಿ. ಸಾರಿ, ಯಾವಾಗ್ಲೇ ನೋಡಿದ್ ಆಟೋಮೆಟಿಕ್. ಆಟೋಮೆಟಿಕ್. ಇದು ಮ್ಯಾನ್ಯಲ್. ಇದು Manual. 8 ಮಾಡೆಲ್ ಥರ್ಡ್ ಓನರ್. ಇದು ನಿಮ್ಗೆ ತುಂಬಾ ಕಮ್ಮಿ ಓಡಿದೆ, 53,000 ಓಡಿದೆ. ಡೀಸೆಲ್ ವೇರಿಯಂಟ್ C220. C220. ಹೌದು. ಸೊ ನೋಡ್ತಾ ಇರ್ಬೋದು ಬೆಂಜ್ ಕಾರ್ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರು ಕಡಿಮೆನೆ. ಇದ್ರದ್ದು ಕಂಫರ್ಟ್ ಲೆವೆಲ್ ಯಾವ್ದು ಗಾಡಿ ಬೀಟ್ ಮಾಡಕ್ ಆಗಲ್ಲ. ಸೊ ಬೆಂಜೆ ಸುಮ್ನೆ ಈ ಕಾರ್ ನ ತಗೊಂಡೋಗಿ ಮನೆ ಮುಂದೆ ನಿಲ್ಲಿಸ್ಕೊಂಡ್ರೆ ಸಾಕು, ಅಷ್ಟು ಮರ್ಯಾದೆ ಕೊಡ್ತಾರೆ ಈ ಕಾರ್ಗೆ. ಅಂಡ್ ನೋಡ್ತಾ ಇರ್ಬೋದು ಇದಕ್ಕೆ ಕಂಪೇರ್ ಮಾಡೋದು ಬ್ರ್ಯಾಂಡೇ ಇಲ್ಲ ಸರ್. Brand ಇಲ್ಲ. ಕಂಪೇರ್ ಮಾಡೋದು ಇವನ್ ಹಳ್ಳಿಯಲ್ಲಿ ಬೇರೆ ಬೇರೆ ಇದಕ್ಕಿಂತ ರೈಟ್ ಆಗಿರೋ ಕಾರ್ ತಗೊಂಡೋದ್ರು ನೋಡಲ್ಲ, ಅದೇ ಬೆಂಜ್ ಅಂದ್ರೇನೆ ನೋಡ್ತಾರೆ. ಸರ್ ಹಳೆ ಬೆನ್ಸ್ ತಗೊಂಡೋಟಕ್ ಬಿಡಿ, ಹೊಸ ಹೌದು. ಶಿಫ್ಟ್ ತಗೊಂಡೋಗಿ ಹೌದು. ನೋಡದ್ದು ಬೆನ್ಸ್ನೇ. ಬೆಂಜ್ನೇ ನೋಡ್ತಾರೆ. ಹೌದು. ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್. ಸರ್ 2008 ಮಾಡಲ್, ಥರ್ಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್, ಮೈಲೇಜ್ 17 ಬರುತ್ತೆ. ಸಿಟಿಯಲ್ಲಿ ಹೈವೇಲಿ 20 ವರೆಗೂ ಬರುತ್ತೆ. ಓಕೆ. ಟಾಪ್ ಅಂಡ್ ವೇರಿಯಂಟ್ ವಿತ್ ಸನ್ ರೂಫ್ ಬರುತ್ತೆ ನಿಮ್ಗೆ. ಗಾಡಿ ಪ್ರೈಸ್ ಬಂದು ನಿಮ್ಗೆ 7 lakhs ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 675ಗೆ ಕೊಡ್ತೀನಿ. ಮರ್ಸಿಡೀಸ್ ಬೆನ್ಸ್ 675ಗೆ ಯಾರು ಕೊಡ್ತಾ ಇದಾರೆ ಯಾರು ನೋಡಿ. ಕೊಡಲ್ಲ. ಅದು ಫುಲ್ಲಿ ಫೀಚರ್ಸ್. 53,000 ರೆಕಾರ್ಡೆಡ್. 75,000. ಹೌದು. ಟೈರ್ ಕಂಡೀಷನ್ ಅಪ್ ಟು ನಿಮ್ಗೆ 90% ವರೆಗೂ ಇದೆ. 6,75,000ಗೆ ಮರ್ಸಿಡೀಸ್ ಬೆಂಜ್ ಟಾಪ್ ಅಂಡ್ ಫೀಚರ್ಸ್ ನಿಮ್ಗೆ So, ಏರ್ ಬ್ಯಾಗ್, ಎಷ್ಟು build quality ಏರ್ ಬ್ಯಾಗ್ಸ್ ಅಂತ ನೋಡ್ತಾ ಬರುತ್ತೆ, ಇರ್ಬೋದು. ABS ಬರುತ್ತೆ, ಅಲೈ ವೀಲ್ಸ್. ಓಕೆ. ಸರ್ ಇವಾಗ ಈ ಬೆಂಜ್ಗೆ ಆಲ್ಮೋಸ್ಟ್ ಒಂದ್ಸಲ ಸರ್ವಿಸ್ ಕಾಸ್ಟ್ ಏನಾಗ್ಬೋದು ಸರ್? ಸರ್ ಇದ್ರದ್ದು ಕಾಸ್ಟ್ ಒಂದು 12,000-13,000 rupees ಆಗುತ್ತೆ ಸರ್ ನಮ್ ಸರ್ವಿಸ್ ಸೆಂಟರ್ ಅಲ್ಲಿ. ನಿಮ್ ಸರ್ವಿಸ್ ಸೆಂಟರ್ ಅಲ್ಲಿ? ಹೌದು, 12,000-13,000 rupees ಆಗುತ್ತೆ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ಬ್ಲಾಕ್ ಬೀಸ್ಟ್ ನೋಡ್ತಾ ಇರ್ಬೋದು. ಟೈಗರ್ ಅನ್ಬೇಕು ಇದಕ್ಕೆ. ಬ್ಲಾಕ್ ಟೈಗರ್. ಬ್ಲಾಕ್ ಟೈಗರ್. ಸೊ ಇದಕ್ಕೂ 350 ಇದು ಕೂಡ ಡೀಸೆಲ್ ಕಾರ್.
ಹೌದು ಸರ್ 2010 ಮ್ಯಾನುಫ್ಯಾಕ್ಚರ್ 11 ರಿಜಿಸ್ಟ್ರೇಷನ್. ಯೂಶಲಿ ಇದಕ್ಕೆ ಪ್ಯಾಂಥರ್ ಎಲ್ಲ ಹೇಳಲ್ಲ, ಪ್ಯಾಂಥರ್ ಅಂದ್ರೆ ನಿಮ್ಗೆ ಜಾಗ್ವಾರ್ ಬಂದ್ಬಿಡುತ್ತೆ. ಟೈಗರ್ ಇದು ಬ್ಲಾಕ್ ಟೈಗರ್. ಸರ್ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ನೋಡಿ ಸರ್ ಹೇಗಿದೆ. ಎಷ್ಟು ಇದ್ರಲ್ಲಿ ಏನಾದ್ರು ಮದುವೆ ಸೀಟ್ ಅಲ್ಲಿ ಕುತ್ಕೊಂಡು ಹೊಟ್ಟೋಗ್ಬಿಟ್ರೆ ಆಗಾಯ್ತು. ಒನ್ ಆಫ್ ದ ಲಕ್ಸುರಿ ಮದುವೆ ಅಂತಾನು ಹೇಳ್ಬಹುದು. ಈ ಕಾರಲ್ಲಿ ಹೋದ್ರೆ ಫಸ್ಟ್ ಕಾರ್ ನೋಡೋದನ್ನ ಬಿಟ್ಟು ಒಳಗಡೆ ಯಾರಪ್ಪ ಇದಾರೆ ಬಿಗ್ ಶಾಟ್ ಅಂತಾನೆ ನೋಡ್ತಾರೆ. ಫ್ರಂಟ್ ಲುಕ್ ನೋಡಿ ಸರ್ ಯಾವ ತರ ಇದೆ. ಹೌದು, ಅದೇ ಬೇರೆ ಕಾರಲ್ಲಿ ಹೋದ್ರೆ ಫಸ್ಟ್ ಕಾರ್ನ ನೋಡ್ತಾರೆ, ಆಮೇಲೆ ಒಳಗಡೆ ಹೌದು. ಈ ತರ ಕಾರಲ್ಲಿ ಹೋದ್ರೆ ಒಳಗಡೆ ಯಾರಪ್ಪ ಕೂತಿರೋದು ಅಂತ ನೋಡ್ತಾರೆ ಫಸ್ಟ್. ಅದೇ ಡಿಫೆನ್ಸ್. 10 ಮ್ಯಾನುಫ್ಯಾಕ್ಚರ್ 11 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್, ಈ ಕಾರ್ಗೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 8.5 ಕೋಟಿಂಗ್, ಫೈನಲ್ ಅಂದ್ರೆ ನಿಮ್ಗೆ 8,20,000ಗೆ ಬಿಡ್ತೀನಿ ಸರ್. 8,20,000 ಗೆ ಬಿಡ್ತೀನಿ. ಮೋಸ್ಟ್ಲಿ ನಿಮ್ಗೆ ಕೆ ನಂಬರ್ಗೆ ಒಂದು 2.5 lakhs ನಿಮ್ಗೆ ಖರ್ಚು ಬರುತ್ತೆ. ಕೆ ಬೇಕಂದ್ರೆ 10 ಲಕ್ಷ ಆಗುತ್ತೆ. ಹೌದು, ಅದೇ ನಂಬರ್ ಇಲ್ಲ 11 ಲಕ್ಷ. ನಿಮ್ಗೆ ಮಾರ್ಕೆಟ್ ಪ್ರೈಸ್ 14 ಲಕ್ಷ ಕಮ್ಮಿ ಇಲ್ಲ ಸರ್. ನಂಬರ್ ನಿಮ್ಗೆ NOC ಸಮೇತ ಕೊಡ್ತೀನಿ 8,20,000. ಅದೇ ಕರ್ನಾಟಕ ನಂಬರ್ ಬೇಕು ಅಂದ್ರೆ ಒಂದು 2.5 lakhs, 2.5 to 2.7 ವರೆಗೂ ನೀವು ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಇಟ್ಕೊಬಹುದು. ಹೌದು. Honda Eon 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಕಮ್ಮಿ ಓಡಿದೆ, 50-60 ಚಿಲ್ಲರೆ ಏನೋ ಓಡಿದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ, ಸಿಂಗಲ್ ಓನರ್ ಗಾಡಿ. ಕಂಡೀಷನ್ ನೋಡಬಹುದು. ಹೌದು, ಇರಾ ಪ್ಲಸ್. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹೌದು, ಮೈಲೇಜ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. 15 ಬರುತ್ತೆ ಸಿಟಿ ಒಳಗಡೆ. ಹೈವೇಲಿ ನಿಮ್ಗೆ 17-18 ವರೆಗೂ ಬರುತ್ತೆ. 18+ ಆರಾಮಾಗಿ ಬರುತ್ತೆ. ಅಂಡ್ ಮೇಂಟೆನೆನ್ಸ್ ಕೂಡ ಕಡಿಮೆ. ರೀಸೇಲ್ ವ್ಯಾಲ್ಯೂ ಸೂಪರ್ ಈ ಕಾರ್ಗೆ. 15 ಮಾಡೆಲ್ ಸಿಂಗಲ್ ಓನರ್, 3,35,000 ಹೇಳ್ತಾ ಇದೀವಿ. ಫೈನಲ್ ಅಂದ್ರೆ 3,15,000ಗೆ ಬಿಡ್ತೀನಿ. 315ಗೆ ಫೈನಲ್. 15 ಮಾಡೆಲ್ 3,15,000 ಯಾರು ಸರ್ ಕೊಡ್ತಾರೆ? ಯಾರು ಕಂಪೇರ್ ಮಾಡ್ಕೊಂಡು ಬನ್ನಿ. ಹೌದೌದು, ಎರಾ ಪ್ಲಸ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 50 ಚಿಲ್ಲರೆ ಏನೋ ಓಡಿದೆ ಸರ್. ಬರೀ 2.5 ಲೋನ್ ಆಗ್ಬಿಡುತ್ತೆ. ಬರೀ 65,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ನಾವು ಮಾಡ್ಕೊಂತೀವಿ. ಓಕೆ ಸರ್. ಸೂಪರ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು. ವೈಟ್ ಕಲರ್ ಕಾರ್ ಜಾಸ್ತಿ ಓಡಿಲ್ಲ ಅಂತ ಕಾಣಿಸ್ತಾ ಇದೆ ಸರ್. ಹೇಳಿ ಸರ್. 2007 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಇದು ಹುಡುಗ್ರೇನು ಒಂದ್ ಸ್ಕ್ರಾಚ್ ಇಲ್ಲ ಸರ್. ಹೌದು, ಹುಡುಗ್ರೇನು ಒಂದ್ ಸ್ಕ್ರಾಚ್ ಇಲ್ಲ, ಒಂದ್ ಡೆಂಟ್ ಇಲ್ಲ. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ AC ಪವರ್ ಸ್ಟೀರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಇನ್ನೊಂದ್ ಏನಂದ್ರೆ ನಿಮ್ಗೆ ಫ್ರೆಶ್ FC ಇದೆ, ಇನ್ಸೂರೆನ್ಸ್ 4 ತಿಂಗಳಿದೆ. 5 ವರ್ಷ FC ಇದೆ, ಇನ್ಸೂರೆನ್ಸ್ ಒಂದು 4 ತಿಂಗಳಿದೆ. 3 ತಿಂಗಳು 4 ತಿಂಗಳು ಇದೆ. ಗಾಡಿ ಕಂಡೀಷನ್ ನೋಡಿ ಯಾವ ತರ ಇದೆ. 2007 ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು, ಸೆಕೆಂಡ್ ಓನರ್ ಸ್ಯಾಂಟ್ರೋ ಸಿಂಗ್ XG ವೇರಿಯಂಟ್. ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಬಿಡ್ತಿದ್ದೀರಾ ಸರ್? ಇದಕ್ಕೆ 180 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ 1,70,000 ಮಾಡ್ತೀವಿ. 170 ಫೈನಲ್. 170 ಫೈನಲ್. ಗಾಡಿ ಕಂಡೀಷನ್ ನೋಡಿ ಸರ್. ಕಂಡೀಷನ್ ಮೇಲೆ ನಿಮ್ಗೆ ಪ್ರೈಸ್ ಡಿಪೆಂಡ್ ಮಾಡ್ತಾ ಇರೋದು. ಹೌದೌದು, ಎಲ್ಲ ಹುಡುಕಿದ್ರೆ ಸ್ಕ್ರಾಚ್ ಸಿಗಲ್ಲ ನಿಮ್ಗೆ. ಅಂಡ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಆಲ್ಮೋಸ್ಟ್? ಸರ್ ನಿಮ್ಗೆ ಏನೊಂದು 69,000 68,000 ಏನೋ ಓಡಿದೆ ಅಷ್ಟೇ. ಹೌದು. ಮ್ಯಾಗ್ನಾ ಹುಡುಕೋರ್ಗೆ 820 ಮ್ಯಾಗ್ನಾ ಡೀಸೆಲ್ ಪೆಟ್ರೋಲಾ ಸರ್? ಇದು ಬಂದು ನಿಮ್ಗೆ ಪೆಟ್ರೋಲ್ ವೇರಿಯಂಟ್ 2009 ಮಾಡೆಲ್ ಸೆಕೆಂಡ್ ಓನರ್. ಅಂಡ್ ಟೈರ್ ನೋಡ್ತಾ ಇರ್ಬೋದು, ಬ್ರಾಂಡ್ ನ್ಯೂ ಕಂಡೀಷನ್ ಇದೆ. ಟೈರ್ಸ್ ಹೊಸ. ಇದರಲ್ಲಿ ಫೀಚರ್ಸ್ ಕೂಡ ನಿಮ್ಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಅಂದ್ರೆ ನಿಮ್ಗೆ ಕಂಪನಿ ಸೆಂಟ್ರಲ್ ಲಾಕಿಂಗ್ ಒಂದಿಲ್ಲ ಸರ್. ಸಾರಿ, ಸೆಂಟ್ರಲ್ ಲಾಕಿಂಗ್ ಇಲ್ಲ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಆಮೇಲೆ ಫ್ಯಾಬ್ರಿಕ್ ಸೀಟ್ಸ್ ಇದೆ. ಓಕೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ 7,60,000 ಕೊಟ್ಟು ಮಾಡ್ತೀವಿ. ಫೈನಲ್ ಟು ಫೈನಲ್ ಅಂದ್ರೆ 7,45,000ಗೆ ಬಿಡ್ತೀನಿ ಸರ್. 2,40,000 ಫೈನಲ್. ಪೆಟ್ರೋಲ್ ವೇರಿಯಂಟ್ 2,45,000 ಸೆಕೆಂಡ್ ಓನರ್ ಗಾಡಿ ಬಿಡ್ತೀನಿ. ಸೊ ಪೆಟ್ರೋಲ್ ಗಾಡಿ. ಹೌದು. ಆಲ್ಮೋಸ್ಟ್ ನಿಮ್ಗೆ 820 ಬರೋದೇ ಇಲ್ಲ ಈ ಪ್ರೈಸ್ಗೆ. ನಿಮ್ಗೆ ಐಟನ್ ಸಿಗಲ್ಲ ಸರ್ ಈ ಪ್ರೈಸ್ಗೆ. ನಿಮ್ಗೆ 820 ಕೊಡ್ತಾ ಇದೀನಿ. 2009 ಮಾಡಲ್ 2,45,000ಗೆ. ಓಕೆ ಸರ್. ವಿಡಿಯೋದಲ್ಲಿ ಕೊನೆ ಕಾರು ಶೋಲೆಟ್ B2 ಡೀಸೆಲ್ ಪೆಟ್ರೋಲಾ? ಇದು ಬಂದು ನಿಮ್ಗೆ ಡೀಸೆಲ್ ವೇರಿಯಂಟ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ. 15 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಬರೀ 16,000 ಓಡಿರೋದು. ಬರೀ 16,000 ಓಡಿರೋ B2 ಹುಡುಕಿದ್ರೆ ಸಿಗಲ್ಲ ನಿಮ್ಗೆ ಸರ್. ಇದು ಓನರ್ಶಿಪ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಬರೀ 16,000 ಓಡಿರೋದು. ಡೀಸೆಲ್ ವೇರಿಯಂಟ್, ಟಾಪ್ ಅಂಡ್ LT. ಸರ್, ಇದಕ್ಕೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಸರ್, ಇದಕ್ಕೆ ಬಂದು ನಿಮ್ಗೆ 3,25,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ಒಂದು 3 ಲಕ್ಷಕ್ಕೆ ಬಿಟ್ಕೊಡ್ತೀನಿ ಸರ್. ಟಾಪ್ ಅಂಡ್ ಅಂದ್ರೆ ನಿಮ್ಗೆ ಏರ್ ಬ್ಯಾಗ್, ABS, ಅಲೈವಿಲ್ಸ್ ಏನ್ ಬರಲ್ಲ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಡಿಫಾಗರ್ ಬ್ಯಾಕ್ ವೈಫರ್ ಬರುತ್ತೆ. ಡೀಸೆಲ್ ಕಾರು 22 ಬರುತ್ತೆ ಮೈಲೇಜ್. ಹೌದು ಸರ್. ಹೇಳಿದಾರೆ ಓಡಿಸಿರೋರು.
ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತೈತೆ ನಿಮ್ಗೆ ಈ ಕಾರು 15 ಮಾಡೆಲ್ ಬರೀ 16,000 ಓಡಿರೋದು 3 ಲಕ್ಷಕ್ಕೆ ಕೊಡ್ತೀನಿ ಫೈನಲ್. ಹೌದು, ಎರಡೂವರೆ ನಿಮ್ಗೆ ಲೋನೇ ಆಗ್ಬಿಡುತ್ತೆ. ಲೋನೇ ಆಗೋಗ್ಬಿಡುತ್ತೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಕಾರ್ಸ್ ಎಲ್ಲ ವಿಡಿಯೋ ಎಲ್ಲ ಮಾಡಿದೀವಿ. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸುಮಾರು ಗಾಡಿಗಳು ಬರಂಗಿದೆ, ಇಲ್ಲ ಅಂತಲ್ಲ. ಒಂದು 2012 ಪೋಲೋ ಕೂಡ ಬರ್ತಾ ಇದೆ. 12 ಪೋಲೋ. ಹೌದು, 12 ಪೋಲೋ, ಅದು ರೆಡ್ ಕಲರ್. ನಾನು ಹೇಳ್ದಲ್ಲ, ಮೂರ್ ಪೋಲೋ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ರೆಡ್ ಸರ್ವಿಸ್ ಆಗ್ತಾ ಇದೆ, ವಾಟರ್ ವಾಶ್ ಆಗ್ತಾ ಇದೆ. ಮೋಸ್ಟ್ಲಿ ನಿಮ್ಗೆ ಇನ್ನ ಒಂದು 2 ಅವರ್ಸ್ ಆಗುತ್ತೆ. ಬಟ್ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಇದು ಗಾಡಿ ಫೋಟೋ ಬರುತ್ತೆ, ವಿಡಿಯೋ ಬರುತ್ತೆ ಸರ್. ಸೊ ನಿಮ್ಗೆ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಇಷ್ಟು ಕಾರ್ಡ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾರೆ. ನೀವು ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ ಗಾಡಿದು. ಇದೇ ತರ MS ಕಾರ್ಸ್ ಅಲ್ಲಿ ನಿಮ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಕಾರ್ಸ್ ವರ್ಲ್ಡ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್, ಇದು ಬಂದು ನಿಮ್ಗೆ MS ಕಾರ್ ವರ್ಲ್ಡ್, ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ, ರಂಗ ಕಾಲೋನಿ, ಸುರಭಿ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲಿ ಬರುತ್ತೆ. ಅಕಸ್ಮಾತ್ ಯಾರಿಗಾದ್ರೂ ಲೊಕೇಶನ್ ಗೊತ್ತಾಗಿಲ್ಲ, ನನ್ನ ವಾಟ್ಸ್ಆಪ್ ನಂಬರ್ ಅಲ್ಲಿ ಲಿಂಕ್ ಅಲ್ಲಿ ಇರುತ್ತೆ, ಪ್ಲಸ್ ನಿಮ್ಗೆ ವಿಡಿಯೋದಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಖಂಡಿತ ನೀವು ನನಗೆ ಹಾಯ್ ಅಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಗೆ ಕ್ಯಾಟ್ಲಾಗ್ ಲಿಂಕ್ ಕಳ್ಸಿಕೊಡ್ತೀನಿ. ಲಿಂಕ್ ಅಲ್ಲಿ ತಾವು ಎಲ್ಲಾ ಗಾಡಿಗಳು ಫೋಟೋಸ್, ಪ್ರೈಸ್, ಡೀಟೇಲ್ಸ್ ನೋಡಬಹುದು. ಅದೇ ತರ ನಿಮ್ಗೆ ಲೊಕೇಶನ್ ಶೇರ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ MS ಕಾರ್ಸ್? ಸರ್, ಯೂಶಲಿ ನಿಮ್ಗೆ 2010 ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ. 9 ಮಾಡೆಲ್ಗೂ ನಾವು ಟ್ರೈ ಮಾಡ್ಕೊಡ್ತೀವಿ, ಇಲ್ಲ ಅಂತಲ್ಲ. 2010 ಮಾಡೆಲ್ ಇಂದ ಅದು ಬ್ಯಾಂಗ್ಳೂರ್ ಅಡ್ರೆಸ್ ಇರಬೇಕು, ಲೋಕಲ್ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್, ರೆಂಟಲ್ ಅಗ್ರಿಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಇದ್ದಿದ್ರೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಖಂಡಿತ ಲೋನ್ ಮಾಡಿಸ್ಕೊಡ್ತೀನಿ. ನೀವು ಎಲ್ಲಾದ್ರಿಂದ ಇರಿ, ಪರವಾಗಿಲ್ಲ. ಆಂಧ್ರದಿಂದ ಇರಿ, ಇಲ್ಲ ಮೈಸೂರಿಂದ ಇರಿ, ಇಲ್ಲ ಎಲ್ಲಾದ್ರೂ ಇರಿ. ಬಟ್ ಏನಂದ್ರೆ ರಿಕ್ವೈರ್ಡ್ ಡಾಕ್ಯುಮೆಂಟ್ ಬೇಕಾಗಿರೋದು ರೆಂಟಲ್ ಅಗ್ರಿಮೆಂಟ್, ಇಲ್ಲಿರ್ದು ಎಲೆಕ್ಟ್ರಿಸಿಟಿ ಬಿಲ್. ಯೂಶಲಿ ಸುಮಾರು ಜನ ಇರ್ತಾರೆ ನಿಮ್ಗೆ ಧಾರವಾಡ, ಬೆಳ್ಳಾರಿ, ಆಮೇಲೆ ನಿಮ್ಗೆ ಮೈಸೂರು, ಈ ತರ ಅಲ್ಲಿ ಅವ್ರಿಗೂ ಲೋನ್ ಆಗುತ್ತೆ. 2014 ಮೇಲೆ ಗಾಡಿ ತಗೊಂಡ್ಬೇಕು. ಓಕೆ ಸರ್. ಸೊ ಥ್ಯಾಂಕ್ ಯು, ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ. ರೆಗ್ಯುಲರ್ ಆಗಿ MS ಕಾರ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನಾವು 10 ಡೇಸ್ ಒಂದ್ಸಲ, 2 ವೀಕ್ಸ್ ಒಂದ್ಸಲ ಬಂದು ವಿಡಿಯೋನೇ ಮಾಡ್ತಿರ್ತೀವಿ. ಸೊ ನಿಮ್ಗೆ ಕ್ಯಾಟ್ಲಾಗ್ ಲಿಂಕ್ ಇನ್ಫಾರ್ಮೇಶನ್ ಕೊಡ್ತೀನಿ, ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ. ಅದನ್ನ ಚೆಕ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಡೈಲಿ ಹೊಸ ಕಾರ್ ಬಂದಿರೋದೆಲ್ಲ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ಡೇ. ಥ್ಯಾಂಕ್ ಯು.